ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರೇಟ್ ವೀಕೆಂಡ್ ಶೋ ವಾಟ್ಸ್ಆಪ್ ಯುಕೆ. ಇದು ಯುಕೆ ಇಂದ ನೇರವಾಗಿ ಪ್ರಸಾರ ಆಗೋ ಕಾರ್ಯಕ್ರಮ. ನಾನ್ ನಿಮ್ಮ ಅಜಯ್ ಗಿರೀಶ್ ಮಾತಾಡ್ತಾ ಇದ್ದೀನಿ, ನನ್ನೊಟ್ಟಿಗೆ ರಶ್ಮಿ. ನೀವು ಕೇಳ್ತಾ ಇರೋ ಕಾರ್ಯಕ್ರಮ ಇದು ನಮ್ ರೇಡಿಯೋದಲ್ಲಿ. ಪ್ರತಿ ವಾರ ತರ ಈ ವಾರ ಕೂಡ ಒಬ್ರು ಅತಿಥಿನ ನಮ್ಮ ಕಾರ್ಯಕ್ರಮಕ್ಕೆ ಕರ್ಕೊ ಬರ್ಬೇಕು ಅಂತ ಅನ್ಕೊಂಡ್ವಿ. ಕಳೆದ ವಾರ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಒಬ್ಬ ಚಿಕ್ಕ ಹುಡುಗ, ಡೆಫಿನೆಟ್ಲಿ ಚಿಕ್ಕ ಹುಡುಗ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ ವಯಸ್ಸಿನಲ್ಲಿ ನನ್ಕಿಂತ ಬಹಳ ಚಿಕ್ಕವರು ಅನ್ಸ್ತಿತ್ತು ನೋಡಿದ್ರೆ. ಓಡಾಡ್ಕೊಂಡಿದ್ರು, ಬಟ್ ಸ್ಟೇಜ್ ಮೇಲೆ ಅವ್ರನ್ನ ಕರೆದು ಅವ್ರ ಬಗ್ಗೆ ಮಾತಾಡಿದಾಗ ಎಷ್ಟೊಂದು ಸಾಧನೆ ಮಾಡಿದ್ದಾರೆ. ಸಾಧನೆ ಅಷ್ಟೇ ಅಲ್ಲ, ಎಷ್ಟೊಂದು ಪ್ಲಾನಿಂಗ್ಸ್ ಇದೆ ಅವ್ರದ್ದು, ಎಷ್ಟೊಂದು ಜನಮುಖಿಯಾಗಿ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಅದೆಲ್ಲ ಕೇಳಿದಾಗ ಅನ್ಸಿದ್ದು ಇವ್ರನ್ನ ನಮ್ಮ ಯುಕೆ ಎಲ್ಲ ಆಡಿಯನ್ಸ್ಗೆ ಯಾಕೆ ಪರಿಚಯ ಮಾಡ್ಕೊಡ್ಬಾರ್ದು ನಮ್ಮ ಕಾರ್ಯಕ್ರಮದಿಂದ ಅಂತ. ಸೊ ಹಾಗಾಗಿ ಅವ್ರನ್ನ ಹೋಗಿ ಕೇಳ್ಕೊಂಡಾಗ ಹಿ ವಾಸ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದ ಶೋ. ಸೊ ಇವತ್ತು ನಮ್ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಹರ್ಷವರ್ಧನ್. ಸೊ ಲೆಟ್ಸ್ ವೆಲ್ಕಮ್. ಹಲೋ ಹರ್ಷವರ್ಧನ್, ಹೇಗಿದ್ದೀರಿ? ಹಾಯ್, ತುಂಬಾ ಖುಷಿ ಆಯ್ತು ನಿಮ್ ವಾಯ್ಸ್ ಮತ್ತೆ ಕೇಳಿ ಫಂಕ್ಷನ್ ಆದ್ಮೇಲೆ. ಫಸ್ಟ್ ಆಫ್ ಆಲ್ ನಮಸ್ಕಾರ ಇಬ್ರಿಗೂನು. ಅಂಡ್ ಐ ಆಮ್ ಸೋ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಅಂಡ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಆಸ್ ಎ ಗೆಸ್ಟ್. ಅಂಡ್ ಐ ಆಮ್ ಡೂಯಿಂಗ್ ವೆರಿ ವೆಲ್, ಥ್ಯಾಂಕ್ ಯು. ಅಂಡ್ ಐ ಟ್ರಸ್ಟ್ ದ ಸೇಮ್ ವಿತ್ ಯು. ನೀವು ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ನಿ. ಖುಷಿ ಆಗ್ತಾ ಇದೆ ಹರ್ಷವರ್ಧನ್ ನಿಮ್ ಜೊತೆ ಮತ್ತೆ ಮಾತಾಡಿ. ಅವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ಚು ನಿಮ್ ಬಗ್ಗೆ ತಿಳ್ಕೊಳಕ್ ಆಗ್ಲಿಲ್ಲ, ಅಥವಾ ನಿಮ್ಮ ಕಾರ್ಯಗಳ ಬಗ್ಗೆ ಹೆಚ್ಚಾಗಿ ನಾವು ನಮ್ಮ ಆಡಿಯನ್ಸ್ಗೆ ಅಥವಾ ಅಲ್ಲಿದ್ದ ಜನಕ್ಕೆ ತಿಳ್ಸಕ್ ಆಗ್ಲಿಲ್ಲ. ಸೊ ಇವತ್ತು ಸುದೀರ್ಘವಾಗಿ ಮಾತಾಡೋಣಂತೆ, ಪಾರ್ಟ್ ಬೈ ಪಾರ್ಟ್ ನಿಮ್ ಬಗ್ಗೆ ತಿಳ್ಕೊಳ್ಳೋಣಂತೆ, ಒಂದಷ್ಟು ಹರಟೆ ಹೊಡೆಯೋಣ. ಅದೆಲ್ಲದ್ರ ಜೊತೆಗೆ ನಿಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ, ನಿಮ್ಮ ಫ್ಯೂಚರ್ ಪ್ಲಾನಿಂಗ್ ಬಗ್ಗೆ ತಿಳ್ಕೊಳ್ಳೋಣಂತೆ. ಸೊ ಮೊಟ್ಟ ಮೊದಲಿಗೆ ನೀವು ಬೆಳೆದ್ ಬಂದ್ರಿ, ಆಸ್ ಐ ಸೆಡ್, ಲೈಕ್ ನೀವಿನ್ನು ಚಿಕ್ಕವರು ಅಂತ. ಸೊ ಡೆಫಿನೆಟ್ಲಿ ಐ ವಾಂಟ್ ಟು ನೋ, ಐ ಆಮ್ ವೆರಿ ಕ್ಯೂರಿಯಸ್, ನೀವು ಎಲ್ಲಿಯವರು, ನಿಮ್ಮ ಎಜುಕೇಶನ್ ಏನು, ಯುಕೆಗೆ ಯಾವಾಗ ಬಂದ್ರಿ, ಇದನ್ನೆಲ್ಲ ಬ್ರೀಫ್ ಆಗಿ ಹೇಳ್ತೀರಾ ನಮ್ ಜೊತೆಗೆ? ಓಕೆ, ಖಂಡಿತ ಹೇಳ್ತೀನಿ. ಸೊ ಐ ಬಿಲಾಂಗ್ ಟು ಒರಿಜಿನಲಿ ಫ್ರಮ್ ಆಂಧ್ರ ಪ್ರದೇಶ್, but I mostly lived in Bangalore because my undergraduation was in Bangalore and I lived close to Karnataka border. So my place is from a small town called B. Kotakota, which is close to Tirupati and close to Bangalore in between. ಸೊ ನಾನು ಬೆಂಗಳೂರಲ್ಲಿ ಅಂಡರ್ ಗ್ರಾಜುಯೇಟ್ ಓದಿದ್ದೀನಿ, ಹ್ಯುಮ್ಯಾನಿಟೀಸ್ ಅಂಡ್ ಸೋಷಿಯಲ್ ಸೈನ್ಸ್ ನನ್ನ ಕೋರ್ಸ್ ಇತ್ತು. ಕ್ರೈಸ್ಟ್ ಯೂನಿವರ್ಸಿಟಿನಲ್ಲಿ ಓದಿದ್ದೀನಿ. ಸೊ ಐ ಗಾಟ್ ಸ್ಕಾಲರ್ಶಿಪ್ ಆಪರ್ಚುನಿಟಿ ಅಂಡ್ ದೆನ್ ನಾನು ಇಲ್ಲಿ ಯುಕೆಗೆ ಬಂದಿದ್ದೀನಿ 2018 ಸೆಪ್ಟೆಂಬರ್ನಲ್ಲಿ ಟು ಪರ್ಸ್ಯೂ ಮೈ ಮಾಸ್ಟರ್ಸ್ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್. It was at University of Hertfordshire, and right from the beginning I took the opportunity to optimize the resource. ತುಂಬ ಚೆನ್ನಾಗ ಯೂನಿವರ್ಸಿಟಿನಲ್ಲಿ ರಿಸೋರ್ಸ್ ಇತ್ತು ಅಂಡ್ ಅದನ್ನ ಇಷ್ಟು ಸೋಫಿಸ್ಟಿಕೇಟೆಡ್ ಎಜುಕೇಷನಲ್ ಆಪರ್ಚುನಿಟೀಸ್ ನಮಗೆ ಇಂಡಿಯಾನಲ್ಲಿ ಅಷ್ಟು ಈಸಿಯಾಗಿ ಸಿಗಲ್ಲ. ಸೊ ಬಂದ ತಕ್ಷಣ ನನಗೆ ತುಂಬ ಯೂನಿವರ್ಸಿಟಿ ಅಟ್ಮಾಸ್ಫಿಯರ್ ಇಷ್ಟ ಆಯಿತು. ಅಂಡ್ ಆದಮೇಲೆ ಐ ವಾಸ್ ಡೂಯಿಂಗ್ ಅ ಪಾರ್ಟ್ ಟೈಮ್ in a restaurant called Club 2000 at Rainers Lane, which was helping me to support my studies and to support my living conditions here. After which I got after my semester I got placement opportunity and I worked to an US based company in London as an operational manager for 1 year. And then ಈಗ ಸದ್ಯ ಮತ್ತೆ ನನ್ನ ಕೋರ್ಸ್ ಕಂಪ್ಲೀಟ್ ಆಯಿತು. ಯೂನಿವರ್ಸಿಟಿನಲ್ಲಿ I got opportunity to work with the university international office now, and I'm working as an international deputy conversion officer. And I have done this academically and professionally so far. ಇಷ್ಟು ತನಕ ಇಷ್ಟು ಮಾಡಿದ್ದೀನಿ. ಸೊ ಕ್ವೈಟ್ ಇಂಟ್ರೆಸ್ಟಿಂಗ್. ಇದು ತುಂಬಾನೇ ಶಾರ್ಟ್ ಪೀರಿಯಡ್ ಅಲ್ಲಿ ಸ್ಕಾಲರ್ಶಿಪ್ ತಗೊಂಡು ಎಲ್ಲಿಗೆ ಬಂದು MBA ಮಾಡಿ ಯಾವ ಕಾಲೇಜ್ ಅಥವಾ ಯೂನಿವರ್ಸಿಟಿಗೆ ಬಂದ್ರಿ, ಅಲ್ಲೇ ಮತ್ತೊಂದು ಕೆಲಸ ಸಿಕ್ಕಿ ನೀವು ಕೆಲಸ ಮಾಡ್ತಾ ಇರೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಮೋಸ್ಟ್ ಆಫ್ ದ ಕರೆಂಟ್ ಜನರೇಷನ್ ಯಂಗ್ಸ್ಟರ್ಸ್ ಕೂಡ ನೌ ಡೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದ್ ಕಾಲದಲ್ಲಿ ಫಾರಿನ್ ಎಜುಕೇಶನ್ ಅಥವಾ ಮಾಸ್ಟರ್ಸ್ ಮಾಡೋದು ಅಂದ್ರೆ ಬಹಳನೇ ಈಗ ಇಟ್ ಈಸ್ ಅಫೋರ್ಡಬಲ್. ಎರಡನೇದು, ತುಂಬಾ ಜನ ಟ್ಯಾಲೆಂಟೆಡ್ ಇರ್ತಾರೆ, ಇಂಟ್ರೆಸ್ಟೆಡ್ ಇರ್ತಾರೆ, ದೇರ್ ಆರ್ ಮೆನಿ ಸೋರ್ಸಸ್ ಬರ್ತಾರೆ. ಅಲ್ಲಿವರೆಗೆ ಡೆಫಿನೆಟ್ಲಿ ತುಂಬಾನೇ ಚೆನ್ನಾಗಿದೆ. ಆದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸೋದು, ಇಲ್ಲಿ ಬಂದು ನೀವು ಇದೆಲ್ಲ ಮಾಡ್ಬೇಕಾದ್ರೆ ನಿಮಗೆ ನಮ್ಮ ಎನ್ವೈರನ್ಮೆಂಟ್ ಬಗ್ಗೆ ಇರುವಂತ ಕಾಳಜಿ ಆಗಿರ್ಬೋದು, ಅಥವಾ ಬ್ಯಾಕ್ ಇನ್ ಇಂಡಿಯಾ ಇರುವಂತ ಮಕ್ಳ ಬಗ್ಗೆ ನಿಮಗಿರುವಂತ ಕಾಳಜಿ, ಅದಕ್ಕೋಸ್ಕರ ನೀವು ಮಾಡಿರೋ ಕೆಲ್ಸಗಳು. ಸೊ ಇದೆಲ್ಲಾನು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇದ್ರ ಬಗ್ಗೆ ನಿಮ್ಮ ಹತ್ರ ಇನ್ನೊಂದಷ್ಟು ಮಾಹಿತಿನ ಕೇಳೋದಕ್ಕೆ ನಾವು ಹೋಗೋ ಮೊದಲು ಒಂದು ಪುಟ್ಟ ಬ್ರೇಕ್ ತಗೋತೇವೆ. ಈ ಬ್ರೇಕ್ ನ ನಂತರ ಬಂದು ನಿಮ್ ಜೊತೆಗೆ ನಿಮ್ಮ
ಇಂಟ್ರೆಸ್ಟ್ ಯಾವ ರೀತಿ ಬೆಳೀತಾ ಹೋಯ್ತು, ಅಬೌಟ್ ಸೊಸೈಟಿ ಆಗಿರ್ಬೋದು, ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅನ್ನೋದು ಹೇಗೆ ನಿಮ್ಮ ಮೈಂಡ್ಗೆ ಅದು ಬಂತು ಇಷ್ಟು ಸಣ್ಣ ಏಜ್ ನಲ್ಲಿ ಅಂತ ತಿಳ್ಕೊಳ್ಳೋಣ ಈ ಒಂದು ಪುಟ್ಟ ವಿರಾಮದ ನಂತರ. ಎಲ್ಲೂ ಹೋಗ್ಬೇಡಿ ಕೇಳುಗರೆ, ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ತಿಳ್ಕೊಳ್ಳುವಂತ ಸಮಯ ಇದು. ಸೊ ನೀವು ಕಾರ್ಯಕ್ರಮನ ಕೇಳ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ಈ ಪುಟ್ಟ ಬ್ರೇಕ್ ನ ನಂತರ ಮತ್ತೆ ಬರ್ತಾ ಇದೀವಿ ನಾವು. ನೀವು ಕೇಳ್ತಾ ಇರೋದು ವಾಟ್ಸ್ಆಪ್ UK ನಮ್ ರೇಡಿಯೋದಲ್ಲಿ, ಯಾಕೆಂದ್ರೆ ಕನ್ನಡ ಕೇಳೋ ಮಜ್ಜಾನೇ ಬೇರೆ. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ವೆಲ್ಕಮ್ ಬ್ಯಾಕ್ ಟು ವಾಟ್ಸ್ಆಪ್ UK. ನೀವು ಕೇಳ್ತಾ ಇದ್ದೀರಾ ಆನ್ ನನ್ನದರ ನಮ್ ರೇಡಿಯೋ. ನಾನು ನಿಮ್ಮ ರಶ್ಮಿ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆಗಿದ್ದಾರೆ RJ ಗಿರೀಶ್ ಅಂಡ್ ನಮ್ಮ ಇವತ್ತಿನ ಅತಿಥಿ ಯಂಗ್ ಎಂಟರ್ಪ್ರನರ್ ಹರ್ಷವರ್ಧನ್. ಇದುವರೆಗೂ ನೀವು ಹೇಳಿದ್ರಿ ಹೇಗೆ UK ಬಂದ್ರಿ ನೀವು ಅಂಡ್ ಹೇಗೆ ಇಲ್ಲಿ ಓದಿದ್ರಿ ಅಂಡ್ ಲೈಕ್ ಇವಾಗ ಕೆಲಸ ಮಾಡ್ತಾ ಇದ್ದೀರಾ, ಕೆಲ್ಸದ ಜೊತೆಗೆ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೀರಾ. ಬಿಸ್ನೆಸ್ ಅಲ್ಲಿ ಯು ಹ್ಯಾವ್ ಯೋರ್ ಓನ್ ಸೆಟ್ ಆಫ್ ಈಥೋಸ್. ಸೊ ಈ ತರ ಜನರಿಗೆ ಹೆಲ್ಪ್ ಮಾಡಬೇಕು. ನಾರ್ಮಲಿ ಲೈಕ್ ಸ್ಟೂಡೆಂಟ್ ಆಗಿ ಅಬ್ರಾಡ್ಗೆ ಬರೋರು ಹರ್ಷ, ವೆದರ್ ಇಟ್ ಈಸ್ US, UK, wherever they go, they normally like have a goal that ನನಗೆ ಇಷ್ಟು ಸಂಬಳ ಇರೋ ಕೆಲಸ ಬರಬೇಕು, ನಾನು ಇಷ್ಟು ದೊಡ್ಡ ಮನೆ ತಗೋಬೇಕು, ನಾನು ಸೆಟಲ್ ಆಗಬೇಕು, ದಟ್ಸ್ ವೈ ಲೈಕ್ ಐ ಹ್ಯಾವ್ ಕಮ್ ಹಿಯರ್ ಅನ್ನೋ ಥರ ಇರುತ್ತೆ. ಆದರೆ ನಿಮಗೆ ವಾಟ್ ಇನ್ಸ್ಪೈರ್ಡ್ ಯು ಟು ಥಿಂಕ್ ಬ್ಯಾಕ್, ಅಯ್ಯೋ ನಮ್ಮ ಇಂಡಿಯಾದಲ್ಲಿ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಇರಬಹುದು, ಇಲ್ಲ ಒಬ್ಬರಿಗೆ ಹೆಲ್ಪ್ ಮಾಡೋದ್ರ ಬಗ್ಗೆ ಇರಬಹುದು. ನಾಟ್ ಓನ್ಲಿ ಸ್ಟಾರ್ಟಿಂಗ್ ಅಪ್ ಅ ಕಂಪನಿ ಈಸ್ ಅ ಬಿಗ್ ಡೀಲ್ ಆಸ್ ಅ ಸ್ಟೂಡೆಂಟ್, ಬಟ್ ದಟ್ ಕಂಪನಿ ಹ್ಯಾವಿಂಗ್ ದಿಸ್ ಕೈಂಡ್ ಆಫ್ ಈಥೋಸ್ is a really good thing. Like it's a lots of people like ಎಷ್ಟೋ ಜನ ಬಿಸ್ನೆಸ್ ಇರೋರುವೆ ಈ ತರ ಚಾರಿಟಬಲ್ ಥಿಂಗ್ಸ್ ಮಾಡ್ತಿರ್ತಾರೋ ಇಲ್ವೋ. ಸೊ ಇಟ್ಸ್ ಅ ಗುಡ್ ಲೈಕ್ ಅ ವೇಕಪ್ ಕಾಲ್ ಅಂತಾನೆ ಹೇಳ್ಬೋದು ಆ ತರ ಬಿಸ್ನೆಸ್ಗೆಲ್ಲ. ಸೊ ಇದಕ್ಕೆ ನಿಮ್ಗೆ ಯಾವ ರೀತಿ ಇನ್ಸ್ಪಿರೇಷನ್ ಸಿಕ್ತು? ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳಿದ್ದಾರೆ. ನನ್ಗೆ ತುಂಬಾ ಖುಷಿ ಆಗುತ್ತೆ ಯಾರನ್ನ ನನ್ನ ಐಡಿಯಾಲಜಿ ಬಗ್ಗೆ ಕ್ವಶನ್ ಮಾಡಿ ಅಂಡ್ ಆ ಕ್ವಶನ್ ನ ಪಾಸಿಟಿವ್ ರೀತಿಯಲ್ಲಿ ಕ್ರಿಟಿಕಲಿ ಅನಲೈಸ್ ಮಾಡಿ ಕೇಳ್ಕೊಟ್ರೆ, ಯಾಕಂದ್ರೆ ದಟ್ಸ್ ಮೈ ಬೂಸ್ಟ್ ಸೊ ನನ್ಗೆ ಯಾವಾಗ ಚಿಕ್ಕ ವಯಸ್ಸಿಂದ ಒಂದು ಸೇವೆ ಬಗ್ಗೆ ತುಂಬಾ ಹೆಲ್ಪ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ತುಂಬಾ ಆಸೆ ಇತ್ತು. ನನ್ನ ಲೈಫ್ ಪರ್ಪಸ್ ಈಸ್ ಈಕ್ವಲ್ ಟು ಲೈಕ್ ಮೈ ನೇಮ್ ಡಿಫೈನ್ಸ್ ದ ಪರ್ಪಸ್ ಆಫ್ ಮೈ ಲೈಫ್. ಹರ್ಷ ಅಂದ್ರೆ ಹ್ಯಾಪಿನೆಸ್, ವರ್ಧನ್ ಅಂದ್ರೆ ಸ್ಪ್ರೆಡಿಂಗ್ ಹ್ಯಾಪಿನೆಸ್ ಅಂತ. ಸೊ ನಮ್ಮ ಅಪ್ಪ ಅಮ್ಮನ್ನ ನನ್ಗೆ ಏನಕ್ಕೆ ಈ ಹೆಸರು ಕೊಟ್ಟಿದ್ರ ಅಂತ ಕೇಳಿದವಾಗ, ನಿನ್ ಲೈಫ್ ಪರ್ಪಸ್ ನಿನ್ಗೆ ರಿಮೈಂಡ್ ಆಗ್ಬೇಕು, ನಿನ್ ಹೆಸರು ನೆನಪಿಸ್ಕೊಂಡ ಟೈಮಲ್ಲಿ ಯು ಶುಡ್ ಬಿ ಹ್ಯಾಪಿ ಅಂಡ್ ಯು ಶುಡ್ ಬಿ ಏಬಲ್ ಟು ಸ್ಪ್ರೆಡ್ ಹ್ಯಾಪಿನೆಸ್, ದಟ್ಸ್ ದ ಅಲ್ಟಿಮೇಟ್ ಪರ್ಪಸ್ ಆಫ್ ಯುವರ್ ಲೈಫ್ ಅಂತ ಅನಿಸ್ತು. ಸೊ ನಾನು ಚಿಕ್ಕ ವಯಸ್ಸಿಂದ ಯೋಚನೆ ಮಾಡಿ ನಾನು ಏನ್ ಮಾಡ್ಬೇಕು, ನಾನು ಖುಷಿಯಾಗಿ ನನ್ಗೆ ಏನ್ ಖುಷಿ ಮಾಡ್ಸತ್ತೆ, ನಾನು ಒಬ್ಬರಿಗೆ ಖುಷಿ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೋದಂತ ಚಿಕ್ಕ ವಯಸ್ಸಿಂದ ಯೋಚನೆ ಮಾಡ್ತಿದ್ದ. ಸೊ ಮೈ ಪ್ಲಾನ್ಸ್ ವರ್ ಲೈಕ್ ಐ ವಾಂಟ್ ಟು ಬಿಕಮ್ ಎ ಡಾಕ್ಟರ್, ಆಮೇಲೆ ನಾನು ಒಬ್ರಿಗೆ ಜೀವನ ಕೊಡ್ಬೋದು, ಡಿವೈನ್ ಜಾಬು, ಆಮೇಲೆ ಐ ವಾಂಟ್ ಟು, ಚಿಕ್ಕ ವಯಸ್ಸಿಂದ ತುಂಬಾ ಡ್ರೀಮ್ಸ್ ಇತ್ತು. ಅದು ಚೇಂಜ್ ಆಗ್ತಾ ಇರುತ್ತೆ ವೆನ್ ಯು ಗ್ರೋ ಅಪ್. ಸೊ like that eventually what I have decided in life is like we are born with the help of parents and we are living with the help of nature. We get everything from the environment to eat, and we read and we educate ourselves to live our life in a very good manner. So we take help everywhere. The concept of help is related. ಇವಾಗನು ನೀವು ನಮ್ಮಿಂದ ಕೇಳ್ತಾ ಇದ್ರ, ನಾನು ನಿಮಗೆ ಉತ್ತರ ಕೊಡ್ತಾ ಇನ್ನಂದ್ರೆ to help each other, to make people to understand on how we work, right? So everywhere the concept of help is related, even the past culture, if you look into the history, economy run through help. People used to give barter system. If they want something they used to take, and if they don't have anything they used to borrow and exchange goods. But after that currency came and things changed. So the concept of help is always an inspiring thing for me, because it is through help we grow. ಸೊ ಸೆಲ್ಫ್ಲೆಸ್ನೆಸ್ ಯಾವಾಗೂ ಇರಬಾರ್ದು, ಸೆಲ್ಫಿಶ್ನೆಸ್ ಯಾವಾಗ ಇರಬಾರ್ದು. ನಾವು ಒಬ್ರಿಗೆ ಸಹಾಯ ಮಾಡಿದ್ರೇನೆ ನಾವು ಜೀವನದಲ್ಲಿ ಮುಂದಕ್ಕೆ ಹೋಗ್ತೀವಿ ಅಂತ ತುಂಬಾ ಮೈಂಡ್ ಸೆಟ್ ಅಲ್ಲಿ ನನ್ಗಿತ್ತು. ಸೊ ಅದರಿಂದ ನಾನು IAS ಆಫೀಸರ್ ಆಗ್ಬೇಕಂತ ಅನ್ಕೊಂಡೆ. ಆಮೇಲೆ ಏಜ್ ನಂಗೆ ಸಪೋರ್ಟ್ ಮಾಡಿರ್ಲಿಲ್ಲ ಅಂಡ್ ಐ ಹ್ಯಾವ್ ಟು ಡೂ ಮಾಸ್ಟರ್ಸ್. ಆದ್ಮೇಲೆ ನಾನು ಬ್ಯಾಕಪ್ ಇಟ್ಕೊಂಡು ಮಾಡ್ಬೇಕಂತ ಅನ್ಕೊಂಡು ಸೊ ಮಾಸ್ಟರ್ಸ್ ಮಾಡಿದೆ. ಅಂಡ್ ಸೊ ನಾನು ಬಿಸ್ನೆಸ್ ಮಾಡಕ್ ಮುಂಚೆ ತುಂಬಾ ಲೈಫಲ್ಲಿ ತುಂಬಾ ಇನ್ಸಿಡೆನ್ಸಸ್ ನನಗೆ ಇನ್ಫ್ಲೂಯೆನ್ಸ್ ಆಗಿದೆ. ಒಬ್ಬ ಇನ್ಸಿಡೆಂಟ್ was when I was doing my undergraduation at Christ University. I had come across street beggars one day, and I was going back to home to have my lunch, and
apparently there was one street beggar Bangalore Kormangla bus stop alli. He was carrying a juice in a glass. It was a summer and a very bright afternoon. He was carrying a sugarcane juice in the glass, and then he was trying to take that glass towards his wife who was sitting in the bus stop. And ತುಂಬಾ vulnerable situation ಅಲ್ಲಿ ಇದ್ರು. So ಆ glass, that person came hit my shoulder and the glass fell down. So and juice went on the road, you know. And then ತಕ್ಷಣ ಅವರು ರೋಡ್ಗೆ he was trying to lick the juice which was fallen on the road. He was literally licking the road. And he was shouting and he started crying because he earned that juice by begging somewhere else, and it was some 10 rupees sugarcane juice ಬಂಡಿಯಲ್ಲಿ ಇರುತ್ತಲ್ಲ. ಸೊ ಅಂಡ್ ಸ್ವಲ್ಪನ ಇತ್ತು ಗ್ಲಾಸ್ ಅಲ್ಲಿ, ಅದು ತಗೊಂಡು ಹೋಗಿ ಅವ್ರ ವೈಫ್ಗೆ he was trying to wet her tongue with that little drops. ನನ್ಗೆ ತುಂಬಾ ಸಂಕಟ ಆಯ್ತು ಅದು ಇನ್ಸಿಡೆಂಟ್ ನ ನೋಡಿ. ಅಂಡ್ ತುಂಬಾ ಫೀಲ್ ಆಗಿ ನಾನು ಯಾಕೆ ಇಷ್ಟು ಸೆನ್ಸಿಟಿವ್ ರಿಯಾಕ್ಟ್ ಆಗ್ತಿದೀನಿ, ನನ್ಗೆ ಅಲ್ಲೂ ಬಂತು ಅವ್ರು ಮಾಡಿದವ್ರು. ಅಂಡ್ ಎಷ್ಟೊಂದು ಜನ ಬರ್ತಾ ಹೋಗ್ತಾ ಇರ್ತಾರೆ ಬೆಂಗಳೂರಲ್ಲಿ. ಅದೇ ಬಸ್ ಸ್ಟಾಪ್ ನಲ್ಲಿ 100,000 ಜನ ಹೋಗ್ತಾ ಬರ್ತಾ ಇರ್ತಾರೆ ದಿನಕ್ಕೆ. ಯಾರಿಗೂ ಮನ್ಸಿಲ್ಲ ಅವ್ರನ್ನೇ ಪ್ರೊಟೆಕ್ಟ್ ಮಾಡಕ್ಕೆ. ಅವರು ನಮ್ ತರನೇ ಜನ ಮನುಷ್ಯರಲ್ಲ ಅಂತ ಅನ್ಕೊಂಡು ನನ್ಗೆ ತುಂಬಾ ಸಂಕಟ ಆಯ್ತು. ಅಂಡ್ ಐ ವಾಸ್ ವೆರಿ ಯಂಗ್. ನನ್ಗೆ ಅವಾಗ ಕನ್ನಡನೂ ಅಷ್ಟು ಬರ್ತಾ ಇರ್ಲಿಲ್ಲ. ಇವಾಗನೂ ಸ್ವಲ್ಪ ಮಾತಾಡಕ್ ಪ್ರಯತ್ನ ಮಾಡ್ತೀನಿ. ಅವಾಗಂತೂ ನಾನು ಸ್ವಲ್ಪನೂ ಬರ್ತಾ ಇರ್ಲಿಲ್ಲ. ಅಂಡ್ ನನ್ಗೆ ಕ್ಲಾಸ್ ಹೋಗಿಲ್ಲ ವಾಪಸ್. ನಾನು ಅಟೆಂಡೆನ್ಸ್ ಹೋಯ್ತು. ಅಂಡ್ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಇತ್ತು ಎಕನಾಮಿಕ್ಸ್. ಅಂಡ್ ನನ್ಗೆ ಅಟೆಂಡೆನ್ಸ್ ಹೋಯ್ತು. ಅಂಡ್ ನೆಕ್ಸ್ಟ್ ಡೇ ನಾನು ಮತ್ತೆ ಅದೇ ಬಸ್ ಸ್ಟಾಪ್ ವಾಪಸ್ ಬಂದೆ. ನಾನು ಜ್ಯೂಸ್ ತಗೊಂಡೋದೆ, ಊಟ ಕೊಟ್ರೆ ಅವ್ರಿಗೆ ತುಂಬಾ ಖುಷಿ ಪಟ್ರು. ಅವರು ನನ್ಗೆ ನಮಸ್ಕಾರ ಮಾಡಿದ್ರು. ಸೊ ನಮಸ್ಕಾರಂ ಈಸ್ ಅವರ್ ಸಂಸ್ಕಾರಂ, ಐ ಬೇಸಿಕ್ಲಿ ಸೇ ದಟ್. ಓಕೆ, ಸೊ ನನ್ಗೆ ಅವತ್ತು ನಾನು ಡಿಸೈಡ್ ಮಾಡಿದೆ ಇವ್ರನ್ನ ಹೆಂಗನ್ನ ರಿಸ್ಕ್ಯೂ ಮಾಡಿ ಇವ್ರನ್ನ ಆರ್ಫನೇಜ್ ಕರ್ಸ್ಕೋಬೇಕು ಅಂತ. ಸೊ ಅಲ್ಲಿ ಲೋಕಲ್ ಇಲ್ಲಿ ಇರೋದು ಗೂಗಲ್ ಅಲ್ಲಿ ಮಾಡಿದೆ ಆರ್ಫನೇಜ್ ಇಲ್ಲದೆ ಅಂತ, ಓಲ್ಡ್ ಏಜ್ ಹೋಮ್. ಅಲ್ಲಿ ಓಲ್ಡ್ ಏಜ್ ಹೋಮ್ಗೆ ಹೋದ್ರೆ ದೇ ರಿಫ್ಯೂಸ್ ಟು ಟೇಕ್ ದೆಮ್ ಬಿಕಾಸ್ ದೇ ವಾಂಟೆಡ್ ಅ ಲೆಟರ್ ಫ್ರಮ್ ದ ಪಾಸ್ಟರ್. I don't know where the pastor stays and church, and it was evening around 5:30 something. And then I went to other old age home. They told that we need a doctor certificate that they are healthy, then only we can take them inside, that they don't have disease. So ಆ ಟೈಮಲ್ಲಿ ನಾನು ಅವ್ರನ್ನ ಹೆಂಗ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತ ಅನಿಸ್ತಾ ಇರಲಿಲ್ಲ. ಅಂಡ್ ತುಂಬಾ ಓಲ್ಡ್ ಏಜ್ ಹೋಮ್ಸ್ ಫೋನ್ ಮಾಡಿದೆ, ಯಾರೂ ರೆಸ್ಪಾಂಡ್ ಮಾಡಿಲ್ಲ. ಅದಾದ್ಮೇಲೆ ನನಗೆ ತುಂಬಾ ಓಲ್ಡ್ ಏಜ್ ಹೋಮ್ಸ್ ಇಟ್ಕೊಂಡ್ರು ಗವರ್ಮೆಂಟ್ ಎಷ್ಟು ದುಡ್ಡು ಕೊಡ್ತಾ ಇದೆ, ಆದ್ರೂ ಇವ್ರಿಗೆ ರೆಸ್ಪಾಂಡ್ ಮಾಡ್ತಿಲ್ಲ. ಈ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ ಅಂತ ತುಂಬಾ ಯೋಚನೆ ಆಗ್ತಿತ್ತು. ಭೇದ ಭಾವ ಇಲ್ದಲೇ ಇರುವಂತಹ ಒಂದು ಓಲ್ಡ್ ಏಜ್ ಹೋಮ್ ಆಗಿರ್ಬೋದು, ಇಲ್ಲ ಒಂದು ಆರ್ಫನೇಜ್ ಆಗಿರ್ಬೋದು, ಅದನ್ನ ನೀವು ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ರಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಕಥೆ. ಮತ್ತೆ ಇನ್ನು ಮುಂದೆ ತಿಳ್ಕೊಳ್ಳೋಣ ನಿಮ್ಮ ಕಥೆ, ಈಥೋಸ್ ಬಗ್ಗೆ ಇರ್ಬೋದು, ಇಲ್ಲ ನಿಮ್ಮ ಬಿಸ್ನೆಸ್ ಬಗ್ಗೆ ಇರ್ಬೋದು, ಎಲ್ಲಾನು ನಮ್ಮ ಕೇಳುಗರಿಗೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ಇವಾಗ ಒಂದು ಪುಟಾಣಿ ಬ್ರೇಕು, ಅದಾದ್ಮೇಲೆ ಮತ್ತೆ ಸಿಗೋಣ ಎಲ್ಲಾರು. ಓಕೆನಾ ಹರ್ಷ? ಸೊ ಕೇಳುಗರೆ ಕೇಳ್ತಾ ಇರಿ, ಹರ್ಷ ಸ್ಟೋರಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಆದ್ರೆ ಈಗ ಒಂದು ಪುಟ್ಟ ವಿರಾಮ, ಅದಾದ್ಮೇಲೆ ಮತ್ತೆ ಸಿಗ್ತೀವಿ ನಾವು. ನೀವೆಲ್ಲೂ ಹೋಗ್ಬೇಡಿ, ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರೇಟ್ ವೀಕೆಂಡ್ ಶೋ ವಾಟ್ಸ್ಆಪ್ ಯುಕೆ. ಇದು ಯುಕೆ ಇಂದ ನೇರವಾಗಿ ಪ್ರಸಾರ ಆಗೋ ಕಾರ್ಯಕ್ರಮ. ನಾನ್ ನಿಮ್ಮ ಅಜಯ್ ಗಿರೀಶ್, ನನ್ನೊಟ್ಟಿಗೆ ರಶ್ಮಿ, ಹಾಗೂ ನಮ್ಮ ಜೊತೆಗೊಬ್ಬರಿದ್ದಾರೆ ಯಂಗ್ ಅಚೀವರ್ ಅಂತಾನೆ ಹೇಳ್ಬೋದು, ಹರ್ಷವರ್ಧನ್ ಅವರು. ನಾವು ಬ್ರೇಕ್ ಹೋಗೋ ಮುಂಚೆ ಅವರ ಸ್ಟೋರಿ ಹೇಳ್ತಿದ್ರು, ವಾಟ್ ಇನ್ಸ್ಪೈರ್ಡ್ ಹಿಮ್ ಟು ಬಿ ವಾಟ್ ಹಿ ಇಸ್ ಟುಡೇ ಅಂತ. ಕಂಟಿನ್ಯೂ ಮಾಡ್ತಾ ನಾನು ಹರ್ಷ ನಿಮ್ಗೊಂದು ಕ್ವಶನ್ ಕೇಳ್ತಾ ಇದ್ದೇನೆ. ನಿಮ್ಗೊಂದು ವಿಷನ್ ಬರೋದು ಸಹಜ. ಐ ವುಡ್ ಸೇ ಲೈಕ್ ಆಲ್ ಆಫ್ ಅಸ್ ವುಡ್ ಹ್ಯಾವ್ ಅ ವಿಷನ್. ಆದ್ರೆ ಆ ವಿಷನ್ ಕಡೆ ನಡಿಬೇಕು ಅಂತಂದ್ರೆ ಎಷ್ಟೋ ಸರ್ತಿ ತುಂಬಾನೇ ಕಷ್ಟಗಳು ಬರುತ್ತೆ, ಅಥವಾ ಅಡ್ಡಿ ಆತಂಕಗಳಿರತ್ತೆ. ಮೆನಿ ಅ ಟೈಮ್ಸ್ ವಿ ಮೈಟ್ ನೀಡ್ ಸಮ್ ಸಪೋರ್ಟ್. ಅಂದ್ರೆ ಸಿಸ್ಟಮ್ ಇಂದ ಸಪೋರ್ಟ್ ಇರ್ಬೋದು, ಇಂಡಿವಿಜುವಲ್ಸ್ ಇಂದ ಸಪೋರ್ಟ್ ಇರ್ಬೋದು. ನಿಮ್ಮ ಈ ಗುರಿ ತಲುಪೋದಕ್ಕೆ, ಅಥವಾ ನಿಮ್ಮ ಈ ಒಂದು ಆರ್ಗನೈಸೇಷನ್ ನೀವು ಶುರು ಮಾಡೋದಕ್ಕೆ ಡಿಡ್ ಯು ಹ್ಯಾಡ್ ಎನಿ ಸಚ್ ಸಪೋರ್ಟ್ಸ್, ಅಥವಾ ನೀವು ಒಬ್ಬರೇ ಮಾಡ್ಬೇಕಾಯ್ತಾ? ಅದ್ರ ಬಗ್ಗೆ ಏನಾದ್ರು ಹಂಚ್ಕೋತೀರಾ? ಎಸ್, ಡೆಫಿನೆಟ್ಲಿ. ಥ್ಯಾಂಕ್ಸ್ ಫಾರ್ ದ ಕ್ವಶನ್. ನನಗೆ ಆಕ್ಚುಲಿ ನಮ್ಮ ಅಪ್ಪ ತುಂಬಾನೇ ಸಪೋರ್ಟು. ನಮ್ಮ ಅಪ್ಪ ಅಮ್ಮ ಇಲ್ಲಾಂದ್ರೆ, ನಮ್ಮ ಅಪ್ಪ ಅಮ್ಮ ಇಲ್ಲ ಅಂದ್ರೆ ನಾನು ಏನೂ ಇಲ್ಲ, ನನ್ ಜೀವನೇ ಇರ್ಲಿಲ್ಲ ಅಪ್ಪ ಅಮ್ಮ ಇಲ್ಲ ಅಂದ್ರೆ. ಸೊ ನನ್ಗೆ ನಮ್ಮ ಪೇರೆಂಟ್ಸ್ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ, ಪೇರೆಂಟ್ಸ್ ಮೇಲೆ. ಬಟ್ ಅನ್ಫಾರ್ಚುನೇಟ್ಲಿ ವೆನ್ ಐ ವಾಸ್ ಇನ್ 11th grade,
12th ಗ್ರೇಡ್ ಎಕ್ಸಾಮ್ಸ್ ಬರ್ತಾ ಇತ್ತು. ನಾನು ಹೈದರಾಬಾದ್ ಓದಿದ್ದು 11th and 12th ಗ್ರೇಡ್. ಇಂಗ್ಲಿಷ್ ಎಕ್ಸಾಮ್ ಆದ್ಮೇಲೆ ನಮ್ಮ ಅಪ್ಪಕ್ಕೆ ಹಾರ್ಟ್ ಸ್ಟ್ರೋಕ್ ಬಂದಿದೆ, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ನ್ಯೂಸ್ ಬಂತು. ಸೊ ನಮ್ಮ ಅಪ್ಪಕ್ಕೆ 80% of heart was blocked and doctors told me that he is very critical in condition and please take back home, we may not be able to help it. And ಅದನ್ನ ಒಂದು ಇನ್ಸಿಡೆಂಟ್ ನನ್ನ ಲೈಫ್ ಪೂರ್ತಿ ಮತ್ತೆ ಚೇಂಜ್ ಮಾಡಿಸ್ತಾ ಇತ್ತು. ಬಿಕಾಸ್ ನಮ್ಮ ಅಪ್ಪ ಹಂಗಾಗಿದೆ ಅಂತ, ಹಂಗ್ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ನಮ್ಮ ಅಮ್ಮಂಗೆ ಗೊತ್ತಿರ್ಲಿಲ್ಲ, ನಮ್ಮ ತಂಗಿಗೂ ಗೊತ್ತಿರ್ಲಿಲ್ಲ. ನಾನು ಚಿಕ್ಕ ಹುಡುಗ ಅವಾಗ 18 years ಅಂಡ್ ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಅಪ್ಪ ಫ್ರೆಂಡ್ ಇದ್ರು ಅಂಡ್ ಅವ್ರ ಸಹಾಯದಿಂದ ನಾವು ಹಾಸ್ಪಿಟಲ್ ಶಿಫ್ಟ್ ಮಾಡಿ ದೇವ್ರನ್ನ ಪ್ರಾರ್ಥನೆ ಮಾಡಿ, ಐ ಮಸ್ಟ್ ಥ್ಯಾಂಕ್ ಡಾಕ್ಟರ್ ಸತೀಶ್ ಕಿನಿ ಅಂಡ್ ಡಾಕ್ಟರ್ ಮೆಲ್ವಿನ್ ಹೂ ವರ್ ದೇರ್ ಇನ್ ಸಾಗರ್ ಅಪೋಲೋ ಹಾಸ್ಪಿಟಲ್ ಇನ್ ಬ್ಯಾಂಗ್ಳೂರ್. ಅಂಡ್ ಅವರಿಂದ ಆಪರೇಷನ್ ಆಗಿ ಸರ್ಜರಿ ಆಗಿ ನಮ್ಮ ಅಪ್ಪನಿಗೆ ಲೈಫ್ ಮತ್ತೆ ಸಿಕ್ತು. ದೇವ್ರ ಕೃಪಾಯಿಂದ ಅವ್ರು ತುಂಬಾ ಚೆನ್ನಾಗಿ ಹೆಲ್ತಿ ಆಗಿದ್ದಾರೆ ಇವಾಗ. ಹಿ ಈಸ್ ಲೈಕ್ ಎ ನ್ಯೂ ಬಾರ್ನ್ ಬೇಬಿ. ಆ ಇನ್ಸಿಡೆಂಟ್ ಆದಾದ್ಮೇಲೆ ನಾನು ಯಾವತ್ತೂ ಒಂದು ಡಿಸೈಡ್ ಮಾಡ್ಕೊಂಡಿದ್ದೆ, ಯಾವತ್ತೂ ನಮ್ಮ ಅಪ್ಪ ಅಮ್ಮಗೆ ನಾನು ಟೆನ್ಷನ್ ಕೊಡಬಾರ್ದು. ನನ್ನ ಲೈಫಲ್ಲಿ ಎಷ್ಟೋ ಚಾಲೆಂಜಸ್ ಬಂದ್ರೂ ನಾನು ಫೇಸ್ ಮಾಡಬೇಕು, ಮನೆಗೆ ನಾನು ಸಪೋರ್ಟ್ ಮಾಡಬೇಕು, ನಮ್ಮ ಅಪ್ಪನಿಗೆ ನಾನು ಇವಾಗ ರೆಸ್ಟ್ ಕೊಡ್ಬೇಕಂತ ತುಂಬ ಎರ್ಲಿ ಏಜಲ್ಲೇ ನಾನು ರೆಸ್ಪಾನ್ಸಿಬಿಲಿಟಿ ತಗೊಂಡೆ. ಅಂಡ್ ಆವಾಗಿಂದ ನನ್ನ ಅಪ್ಪ ಅಮ್ಮ ಇಂದ ದುಡ್ಡು ತಗೊಂಡಿರ್ಲಿಲ್ಲ, ನಾನೇ ಸಪೋರ್ಟ್ ಮಾಡ್ಕೊತ ಮುಂದಕ್ಕೆ ಬಂದಿದ್ನಿ ಲೈಫಲ್ಲಿ. ನಾನು ಎಜುಕೇಶನ್ ಆಗಲಿ, ನನಗೆ ನನ್ನ ಫೀಸ್ ಆಗಲಿ, ನಾನು ಮನೆಗೆ ದುಡ್ಡು ಕಳಿಸ್ತಾ ಇದ್ದ. ತಿರ್ಗಾ ನಾನು ಏನೋ ಕ್ಲಾಸಸ್ ಕೊಡ್ತಾ ಇದ್ದ. ನಾನು ಕ್ರೈಸ್ಟ್ ಯೂನಿವರ್ಸಿಟಿನಲ್ಲಿ ಬೆಳಗ್ಗೆ ಸಾಯಂಕಾಲ ಫಾರಿನಿಂದ ಬಂದಿರೋ ಸ್ಟೂಡೆಂಟ್ಸ್ಗೆ ಎಕನಾಮಿಕ್ಸ್, ಇಂಗ್ಲೀಷ್ ಕ್ಲಾಸಸ್ ಕೊಡ್ತಾ ಇದ್ದ. ಅವರು ಅಲ್ಲಿಂದ ಬಂದಿರೋ ದುಡ್ಡಿಂದ ನಾನು ಸಪೋರ್ಟ್ ಮಾಡಿಕೊಂಡು ನಮ್ಮ ಅಪ್ಪ ಮನೆಗೆ ದುಡ್ಡು ಕಳಿಸ್ತಾ ಇದ್ದ. ಬಟ್ ನಮ್ಮ ಅಪ್ಪ ಅಮ್ಮ ಕೊಡಲ್ಲ ಅಂತ ಅಲ್ಲ, ಬಟ್ ನಾನು ಯಾವುದೇ ಕಾರಣಕ್ಕೂ ನಮ್ಮ ಹುಡುಗ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದೆ. ಯಾಕಂದ್ರೆ ಅಪ್ಪ ಹೆಲ್ತ್ ಚೆನ್ನಾಗಿರ್ಲಿಲ್ಲ, ಆವಾಗ ನಾನು ರೆಸ್ಪಾನ್ಸಿಬಿಲಿಟಿ ನಾನು ತಗೋಬೇಕಂತ ತಗೊಂಡೆ. ಸೊ ಲೈಫ್ ವಾಸ್ ವೆರಿ ಎಕ್ಸೈಟಿಂಗ್ ಆಫ್ಟರ್ that incident because I started discovering on how I should lead my life on my own and support my family. And ಅದಕ್ಕೋಸ್ಕರ ಇವತ್ತುವರೆಗೂ ನಾನು ಯಾರ್ದು ಸಪೋರ್ಟ್ ತಗೊಂಡಿರ್ಲಿಲ್ಲ. ನನ್ನ ಕಂಪ್ನಿಗಾಗ್ಲಿ, ನನ್ನ ಲೈಫಲ್ಲಾಗಲಿ. ನನ್ನ ಕಂಪ್ನಿ ಶುರು ಮಾಡೋಕ್ಕೆ ಮುಂಚೆನೂ ತುಂಬ ಜನ ಏನಕ್ಕೆ ಮಾಡ್ತಿದ್ಯಾ, ನೀನು ಕೆಲಸ ಮಾಡ್ಕೋ, ಸ್ಯಾಲ್ರಿ ಸಿಗತ್ತೆ, ಆರಾಮಾಗಿರು ಅಂತ. ಬಟ್ ಜನಗೆ ನಾವು ಏನೋ ಒಂದು ಮಾಡಬೇಕು. ಪರೋಪಕಾರಂ ಇದಂ ಶರೀರಂ ಅಂತ ವಾಕ್ಯ ಇದೆ, ಅಂದ್ರೆ ಲೈಫ್ ಈಸ್ ಮೆಂಟ್ ಟು ಸರ್ವ್ ಅದರ್ಸ್ ಅಂತ. ಸೊ ಅದನ್ನ ನಾನು ಇನ್ಸ್ಪಿರೇಷನಲ್ ಇಟ್ಕೊಂಡು ಮೈಂಡಲ್ಲಿ ಯಾವತ್ತೂ ನಾವು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ನಾವು ಮುಂದಕ್ಕೆ ಹೋಗ್ತೀವಿ. ನಾವು ಖುಷಿಯಾಗಿರ್ಬೇಕಂದ್ರೆ ನಮ್ಮಿಂದ 10 ಜನ ಖುಷಿಯಾಗಿರ್ಬೇಕು, ಅವ್ರ ಆಶೀರ್ವಾದ ಇರ್ಬೇಕಂತ. ಸೊ ಇದೆಲ್ಲ ನಾನೇ ಮಾಡಿದ್ನಿ. ಯಾರೂ ನನ್ಗೆ ಇನ್ವೆಸ್ಟ್ ಮಾಡಿಲ್ಲ, ಯಾರೂ ಸಪೋರ್ಟ್ ಮಾಡಿಲ್ಲ. ನನ್ನ ಪಾಕೆಟ್ ಇಂದ ಬಂದಿರೋದು ದುಡ್ಡನ್ನ ಸೇವ್ ಮಾಡಿ, ಡೆಟ್ಸ್ ತಗೊಂಡು ಮತ್ತೆ ಅವ್ರಿಗೆ ಪೇ ಮಾಡಿ. ಐ ಹ್ಯಾವ್ ಡನ್ ಲಾಟ್ ಬಿಹೈಂಡ್ ದಟ್. ದೇರ್ ಇಸ್ ಲಾಟ್ ಆಫ್ ಸ್ಟೋರಿ. ಯಾಕಂದ್ರೆ ನನಗನ್ಸಿದ್ದು ನಿಮ್ ಮಾತು ಕೇಳ್ಬೇಕಾದ್ರೆ, ಯೂಶುವಲಿ ಅಟ್ ದ ವೆರಿ ವೀಕೆಸ್ಟ್ ಪಾಯಿಂಟ್ ಆಫ್ ಯುವರ್ ಲೈಫ್ ಯು ವುಡ್ ರಿಯಲೈಸ್ ಯುವರ್ ಸ್ಟ್ರೆಂತ್ ಅಂತಾರೆ. ಬಹುಶಃ ನಿಮ್ಮ ಜೀವನದಲ್ಲಿ ಕೂಡ ಆ ವೀಕೆಸ್ಟ್ ಪಾಯಿಂಟ್ ನಲ್ಲೇ ನಿಮ್ಮ ಇನ್ನರ್ ಸ್ಟ್ರೆಂತ್ ಬಗ್ಗೆ ನಿಮಗೆ ತಿಳುವಳಿಕೆ ಅರಿವಾಯ್ತು ಅನ್ಕೋತೀನಿ. ಹಾಗೆ ಅದ್ರ ಜೊತೆಗೆ ನೀವು ಅದನ್ನ ಅರ್ಥಕೊಂಡಿದ್ದಷ್ಟೇ ಅಲ್ಲ, ಲೈಕ್ ಯು ಬೀನ್ ಫಾಲೋಯಿಂಗ್ ಅಂಡ್ ಯು ಆರ್ ಸ್ಪ್ರೆಡಿಂಗ್. ಸೊ ಐ ಆಮ್ ಶ್ಯೂರ್ ಕೇಳೋವಂತ ಬಹಳಷ್ಟು ಜನ ಕೇಳುಗರಿಗೆ ಇದು ಇನ್ಸ್ಪಿರೇಷನಲ್ ಆಗಿರತ್ತೆ, ತುಂಬಾ ಕಡೆ ಮೋಟಿವೇಟ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಥ್ಯಾಂಕ್ ಯು so much. I wanted to tell this to students who might be listening to this. Life is challenging, of course. You come across a lot of ups and downs. And those people who are most successful in life are the people who face more failures, actually. So you should never be afraid of failures, and you should never take failures as a demotivation. You should inspire from the failures, and you should learn from the experience. Past is an experience, and you always do experiment with your present life. And you try to expect something in the future. So you should use your experience in the experiment to reach expectations, and you should make life better. And I'm telling to all the younger generations, I mean, of course, I'm also part of younger generation, that don't be afraid of anything in life, and be honest, and that will definitely take you forward. ತುಂಬಾ ಚೆನ್ನಾಗಿ ಹೇಳಿದ್ರಿ ಆಶಾ. ಕೇಳಿದ್ರೆ ಡೆಫಿನೆಟ್ಲಿ ನಮಗೂ ಕೂಡ ಇನ್ಸ್ಪಿರೇಷನ್. ಇಟ್ಸ್ ನಾಟ್ ಓನ್ಲಿ ಫಾರ್ ಯಂಗರ್ ಜನರೇಷನ್. ಕೇಳೋ ಪ್ರತಿಯೊಬ್ಬರಿಗೂ ತಿಳ್ಕೊಬೇಕು ಅಂತ ಇದ್ರೆ ಖಂಡಿತವಾಗಿ ತಿಳ್ಕೊಳ್ಳುವಂತ ವಿಚಾರಗಳಿದು. ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ಇದೇ ರೀತಿ ನಿಮ್ ಜೊತೆ ಮಾತನ್ನ ಮುಂದುವರಿಸ್ತಾ ಇರ್ತೀವಿ. ಇದೊಂದು ಪುಟ್ಟ ವಿರಾಮದ ನಂತರ ಬಂದು ಅಲ್ಲಿವರೆಗೂ ನಮ್ ಕೇಳುಗರಿಗೆ ಕೇಳ್ತಾ ಇರೋದು,
ಹರ್ಷ ಅವ್ರ ಜೊತೆಗೆ ಮಾತು ನಿಮ್ಮೆಲ್ರಿಗೂ ಇಷ್ಟ ಆಗ್ತಾ ಇದ್ರೆ ನಮ್ಗೆ ನಿಮ್ ಫೀಡ್ಬ್ಯಾಕ್ ಕಳ್ಸೋದನ್ನ ಮಾತ್ರ ಮರಿಬೇಡಿ. ಈಗ ಒಂದು ಪುಟ್ಟ ಬ್ರೇಕ್ ತಗೋತಾ ಇದ್ದೀವಿ. ಬ್ರೇಕ್ ನ ನಂತರ ಮತ್ತೆ ಬಂದು ಮಾತು ಮುಂದುವರಿಸ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ವಾಟ್ಸ್ಆಪ್ UK ಓನ್ಲಿ ಆನ್ ನಮ್ ರೇಡಿಯೋ. ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ವೆಲ್ಕಮ್ ಬ್ಯಾಕ್. ಇದು ವಾಟ್ಸ್ಆಪ್ UK. ನಾನು ನಿಮ್ಮ RJ ರಶ್ಮಿ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆಗಿದ್ದಾರೆ ಗಿರೀಶ್ ಹಾಗೂ ಹರ್ಷ. ಸರಿ, ಹರ್ಷನ್ ಕತೆ ಎಲ್ಲ ತಿಳ್ಕೊಂಡ್ವಿ. ವಿ ಆಲ್ ಬಿಕೇಮ್ ಅ ಬಿಟ್ ಎಮೋಷನಲ್. ಹರ್ಷ, ನಿಮ್ಮ ಕತೆ ಕೇಳಿ ಇನ್ಸ್ಪೈರ್ ಕೂಡ ಆದ್ವಿ ಅಫ್ಕೋರ್ಸ್. ಅಂಡ್ ಒಂದೊಂದ್ಸರ್ತಿ ಹೇಳ್ತಾರಲ್ಲ ವೇಕಪ್ ಕಾಲ್ ಅಂತ, ಆ ಥರ ಡೆಫಿನೆಟ್ಲಿ ನಾನು ಕಂಪನೀಸ್ ಬಗ್ಗೆ ಹೇಳ್ತಾ ಇದ್ದೆ ಫಾರ್ ದ ಈಥೋಸ್ ಯು ಹ್ಯಾವ್. ಬಟ್ ಅದ್ರದ್ದು ಇನಿಷಿಯಲ್ ರೀಸನ್ ಏನು ಅಂತ ಗೊತ್ತಾದಾಗ ಇಟ್ಸ್ ಅ ವೇಕಪ್ ಕಾಲ್ ಫಾರ್ ಎವ್ರಿ ಸಿಂಗಲ್ ಹ್ಯೂಮನ್ ಬೀಯಿಂಗ್ ಅಂತ ನನ್ಗೆ ಅನ್ಸುತ್ತೆ. ಸೊ ಹರ್ಷ, ನಿಮ್ಮ ಬಿಸ್ನೆಸ್ ಅಂತೂ ನೀವು ಶುರು ಮಾಡಿದ್ರಿ. ನಿಮ್ಮ ಬಿಸ್ನೆಸ್ ಅಲ್ಲಿ ಯಾವ ಯಾವ ರೀತಿಯ ಪ್ರಾಜೆಕ್ಟ್ಸ್ ನ ನೀವು ಹಮ್ಮಿಕೊಂಡಿದ್ದೀರಾ? ನಾನು ಬಿಸ್ನೆಸ್ ಶುರು ಮಾಡೋದವಾಗ ನಾನು ಯೋಚನೆ ಮಾಡ್ತಿದ್ದೆ ಏನ್ ಮಾಡ್ಬೇಕು ನಾನಂತ. ಮಾಡೋದಲ್ಲಿ ಒಂದು ಅರ್ಥ ಇರಬೇಕು. ನಾನು ದುಡ್ಡು ಮಾಡಿದ್ರು ಆ ಜೀವನದಲ್ಲಿ ಆ ದುಡ್ಡಿಗೆ ಬೆಲೆ ಇರಬೇಕು. ನಾನು ತುಂಬಾ ಕಾರ್ಪೊರೇಟ್ ಆಗಿ ತುಂಬಾ ದುಡ್ಡು ಮಾಡಿ ತುಂಬಾ ರಿಚ್ ಆಗಿ ತುಂಬಾ ಇದಾಗಿ ಅದು ಆಗ್ಬೇಕಂತ ಏನು ಮನ್ಸಿಗೆ ಇರ್ಲಿಲ್ಲ. ಬಟ್ ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕು, ಅದರಿಂದ ನಾವು 10 ಜನ ಅದು ಉಪಯೋಗ ಆಗ್ಬೇಕು. ನಾವು ಮಾಡೋದು ಬಿಸ್ನೆಸ್ ತರ ಇರಬಾರ್ದು, ಒಂದು ಒಳ್ಳೆ ಕೆಲಸ ತರ ಇರ್ಬೇಕಂತ ನಾನು ಯೋಚನೆ ಮಾಡ್ತಿದ್ದೆ. ಅವಾಗ ನನ್ಗೆ ಅನಿಸ್ತು ಲೈಫಲ್ಲಿ ಮುಂದಕ್ಕೆ ಹೋಗ್ಬೇಕಂದ್ರೆ ಏನಿರ್ಬೇಕು ಅಂತ, ಒಬ್ಬ ಮನುಷ್ಯಗೆ ಎಜುಕೇಟೆಡ್ ಆಗ್ಬೇಕು. ಸೊ ನಾನು ಎಜುಕೇಶನ್ ಬಗ್ಗೆ ಒಂದು ಮಾಡೋಣ. ಲೈಫಲ್ಲಿ ಹ್ಯೂಮನ್ಸ್ ಚೆನ್ನಾಗ ಲೈಫ್ ನ ಲೀಡ್ ಮಾಡಬೇಕು ಅಂದ್ರೆ ಪ್ರಕೃತಿ ಅಂದ್ರೆ ನೇಚರ್, ಲೈಕ್ ನೇಚರ್ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಬಿಕಾಸ್ I live closely to nature and I love being too much into the environmental activities. So ಒಂದು ಪ್ಯಾಷನ್ ಇತ್ತು. ಸೊ ಇದ್ರ ಇಬ್ಬರನ್ನು ಕಂಬೈನ್ ಮಾಡ್ಬೇಕಂತ ಅವಾಗ ಒಂದು ರ್ಯಾಂಡಮ್ ಆಗಿ ಐ ಥಿಂಕ್ ಐ ವಾಸ್ ಇನ್ ಎ ರೆಸ್ಟೋರೆಂಟ್ ಇನ್ ಕಿಂಗ್ಸ್ ಕ್ರಾಸ್, E Square ಅಂತ ಒಂದು ಥಾಟ್ ಬಂತು. ಆ ರೆಸ್ಟೋರೆಂಟ್ ಅಲ್ಲಿ ಐನ್ಸ್ಟೀನ್ ಫೋಟೋ ಇತ್ತು ಆ ರೆಸ್ಟೋರೆಂಟ್ ಅಲ್ಲಿ ಫ್ರೇಮ್ ಅಲ್ಲಿ ಒಬ್ಬ ಕಾರ್ನರ್ ಅಲ್ಲಿ. ಸೊ ಐ ರಿಮೆಂಬರ್ಡ್ ಹಿಮ್ ಅಂಡ್ ದೇರ್ ವಾಸ್ ಈಕ್ವಲ್ ಟು MC Square ಅಂತ ಬರ್ದಿದ್ರು ಅಲ್ಲಿ. ಸೊ ನಾನು ಎಜುಕೇಶನ್ ಮಾಡ್ತಾ ಇದ್ನಿ, ಎನ್ವೈರನ್ಮೆಂಟ್ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ನಿ. E Square ಅಂತ ಯಾಕೆ ಇಡ್ಬಾರ್ದಂತ ಯೋಚನೆ ಮಾಡಿ E Square ಅಂತ ಅಂದೆ. ದಿಸ್ ರೆಸ್ಟೋರೆಂಟ್ ಈಸ್ ಕಾಲ್ಡ್ ಡಿಶ್ಯೂಮ್, ಓಕೆ, ಇನ್ ಕಿಂಗ್ಸ್ ಕ್ರಾಸ್ ಲಂಡನ್. ಓಕೆ, ಸೊ E Square ಅಂತ ಥಾಟ್ ಬಂತು. ಆ ಥಾಟ್ ನ ನಾನು ಕನ್ಸ್ಟ್ರಕ್ಟ್ ಮಾಡೋದು ಶುರು ಮಾಡಿದೆ. ಸೊ E Square ಈಕ್ವಲ್ ಟು ಎಜುಕೇಶನ್ ಅಂಡ್ ಎನ್ವೈರನ್ಮೆಂಟ್. ಓಕೆ, ಸೊ ನೈಸ್, ಇಟ್ ಸೌಂಡ್ಸ್ ನೈಸ್ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ. ಸೊ and then we gave a name called Elite E2 Private Limited. E Square is basically called E2. I am bringing underprivileged people to privileged section. So I make underprivileged into an elite section ಅಂತ ಒಂದು ಯೋಚನೆಯಿಂದನೂ ನಾನು ಎಲೀಟ್ ಅಂತ ಇದ್ದೆ. ಸೊ ನಾನು ಕಂಪ್ನಿ ಶುರು ಆವಾಗ I told discussed with my parents and I told to orphan kids. ಓಕೆ, ಸೊ ನನ್ಗೆ ಅಂದ್ರೆ ತುಂಬಾ ನೆಗೆಟಿವ್ ಜನ ಇರ್ತಾರೆ. ಒಬ್ಬೊಬ್ಬ ನೀನ್ ಏನಕ್ ಮಾಡ್ತೀಯ ಅಂತ, ಇದು ಸರಿ ಆಗಲ್ಲ, ರೀಚ್ ಆಗಲ್ಲ ಅಂತ ಡ್ರ್ಯಾಗ್ ಮಾಡ್ತಾರೆ. ಸೊ ಇದೆಲ್ಲ ನಾನು ನೆಗೆಟಿವ್ ವೈಬ್ಸ್ ನಾನು ಮುಂದಕ್ಕೆ ಹೋಗ್ಬೇಕಂತ ಮಾಡಿದೆ. ಸೊ ನಾನು ಅವಾಗ ಸ್ಟಾರ್ಟ್ ಮಾಡಿ ಎಜುಕೇಶನ್ ಬಗ್ಗೆ ಏನೇನು ಗಮನ ಕೊಡಬೇಕು, ಇದುವರೆಗೂ ಏನ್ಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದ. So I think which were not important, which were important but not given important, because it's through education we grasp the future which is unpredictable. And it is through environment we get everything to sustain in life. Yes, yeah. So but unfortunately somehow I felt that in continent like Asia or in India, these two were not given the importance of what they were supposed to be given before independence or post independence. If you see Western countries, how disciplined they are to construct, to live in an ecosystem or waste management, or how their education system is more dominating than ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅಂತ ಅನ್ಕೊಂಡೆ. ಆಮೇಲೆ ನಾನು ಫೋಕಸ್ ನಾನು ಫಾರಿನ್ ಬಂದಿದ್ನಿ, ಇಲ್ಲೇ ಸೆಟ್ಲ್ ಆಗ್ಬೇಕಂತ ಅನ್ಕೊಂಡಿರ್ತಾರೆ. ಬಟ್ ನನ್ ಕರ್ಮ ಧರ್ಮ ಭೂಮಿ, ನಂದು ಪುಣ್ಯ ಭೂಮಿ, ನಂದು ಲ್ಯಾಂಡು, ನಾನು ಬೆಳ್ದಿರೋದು, ನನ್ ಜೀವ ಹುಟ್ಟಿರೋದು ಇಂಡಿಯಾನಲ್ಲಿ. ಸೊ ನಾನು ಆ ಕಂಟ್ರಿಗೆ ಸೇವೆ ಮಾಡ್ಬೇಕು, ನಮ್ ಕಂಟ್ರಿನಲ್ಲಿ ಸೇವೆ ಮಾಡ್ಬೇಕು. ಇಲ್ಲಿ ಆಲ್ರೆಡಿ ದುಡ್ಡಿದೆ, ಇಲ್ಲಿ ಆಲ್ರೆಡಿ ಜೀವ ಚೆನ್ನಾಗಿದೆ. ಓಕೆ, ಅಲ್ಲಿ ಜೀವ ಚೆನ್ನಾಗಿರಲ್ಲ, ಅವ್ರಿಗೆ ನಾವು ಸಹಾಯ ಮಾಡ್ಬೇಕಂತ ಅನ್ಸ್ತು. ಸೊ
ಐ ವಾಂಟ್ ಟು ಡೂ ಗೆಟ್ ಬ್ಯಾಕ್ ಟು ಮೈ ಸೊಸೈಟಿ ಅಂತ ಅನ್ಕೊಂಡು ಥಾಟ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಸೊ ನನ್ ಹತ್ರ ದುಡ್ಡಿರ್ಲಿಲ್ಲ, ಲಿಟ್ರಲಿ ದುಡ್ಡಿರ್ಲಿಲ್ಲ. ನನ್ನ ಹತ್ರ ಗೋಲ್ಡ್ ಇತ್ತು, ನಮ್ಮ ಅಮ್ಮ ಕೊಟ್ಟು ಕಳ್ಸಿರೋದು. ಸೊ ಆ ಗೋಲ್ಡ್ ನಾನು ಪ್ಲೆಡ್ಜ್ ಮಾಡಿ ಸ್ವಲ್ಪ ದುಡ್ಡು ಮಾಡಿ ಆ ದುಡ್ಡನ್ನ ನಾನು ವೆಬ್ಸೈಟ್ ಕನ್ಸ್ಟ್ರಕ್ಷನ್ ಕೊಟ್ಟು ಆಮೇಲೆ ಶುರು ಮಾಡಿದೆ. ಸೊ ನನ್ನ ಹತ್ರ ದುಡ್ಡು ಇರಬಾರ್ದು. ನಾನು AK ಮೊಹಂತಿ ಸರ್ ಅಂತ ನನ್ನ ಮೆಂಟರ್ ಇದ್ರು, ಅವರು IPS ಆಫೀಸರ್ ವೆನ್ ಐ ವಾಸ್ ಪ್ರಿಪೇರಿಂಗ್ ಫಾರ್ UPSC. ಜೀವನದಲ್ಲಿ ಏನಾನ ಒಬ್ಬ ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ನಿನ್ನ ಹತ್ರ ಒಳ್ಳೆ ಥಾಟ್ ಇರಬೇಕು. ನಿನ್ ಇನ್ವೆಸ್ಟ್ಮೆಂಟ್ ನಿನ್ ಥಾಟ್, ನಿನ್ ಟ್ಯಾಲೆಂಟ್, ನಿನ್ ನಾಲೆಡ್ಜು, ನೀ ಇನ್ವೆಸ್ಟ್ಮೆಂಟ್, ನಾಟ್ ಮನಿ. ಸೊ ಅದನ್ನ ಇಟ್ಕೊಂಡಿರು ಮೈಂಡ್ ಅಲ್ಲಿ. ನಿನ್ನ ಹತ್ರ ಸರಸ್ವತಿ ಇದೆ ಅಂದ್ರೆ ದುಡ್ಡು ಇದ್ದಂಗೆ ಅಂತ ಅಂದ್ರು. Because if you have education in our mind, we get jobs and we survive. So it's equal to Saraswati having in our mind, in our heart, and you can go ahead to do. So ಅಂತ ಮನ್ಸಲ್ಲಿ ಇತ್ತು. ಸೊ ನಾನು ಅದನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ, ಹೆಂಗೋ ಮಾಡ್ಬೇಕಂತ. ದೆನ್ ಐ ಕನ್ಸ್ಟ್ರಕ್ಟೆಡ್ ಮೈ ಐಡಿಯಾ, ಎಜುಕೇಶನ್ ಅಲ್ಲಿ ಏನೇನ್ ಇರ್ಬೇಕು, ಎನ್ವೈರನ್ಮೆಂಟ್ ಅಲ್ಲಿ ಏನೇನ್ ಇರ್ಬೇಕಂತ. ಸೊ ಅಂಡರ್ ಎಜುಕೇಶನ್ ವಿ ಹ್ಯಾವ್ 5 ಕಾನ್ಸೆಪ್ಟ್ಸ್. ಓಕೆ, ಟ್ಯಾಲೆಂಟ್ ಅಕ್ವಿಸಿಷನ್ ಪ್ರೋಗ್ರಾಮ್, and we help international students and students who want to pursue their career across international borders. And third thing is we want to help students who are having mental health issues, how emotionally they should be strong, and career guidance hengirbeku ಅಂತ ಒಂದು. ಆಮೇಲೆ ಫೋರ್ತ್ ಪ್ಲಾನ್ ಬಂತು ಪೀಪಲ್ ಹೂ ಸ್ಟಾರ್ಟ್ ದೇರ್ ಬಿಸ್ನೆಸ್. ನಂತರ ಅವರು ತುಂಬಾ ಜನನೇ ಇರ್ತಾರೆ, ನಾನು ಒಬ್ನೇ ಅಲ್ಲ, ಯಾರೋ ಒಬ್ರು ಮೋಟಿವೇಶನ್ ಇಂದ ಒಂದು ಕಂಪ್ನಿನೋ ಒಂದು ಬಿಸ್ನೆಸ್ ಏನೋ ಒಂದು ಸ್ಟಾರ್ಟ್ ಮಾಡಿರ್ತಾರೆ. ಅಂತವರು ಫೇಲ್ಯೂರ್ಸ್ ನ ಹ್ಯಾಂಡಲ್ ಹೆಂಗ್ ಮಾಡ್ಬೇಕು, ಫೇಲ್ಯೂರ್ಸ್ ಬಂದವಾಗ ಅವರು ಡಿಮೋಟಿವೇಟ್ ಆಗಬಾರ್ದು ಅಂತ ಅವರು ಇಟ್ಟಿರೋದು ಕಂಪ್ನೀಸ್ಗೆ ನಾನು ಕನ್ಸಲ್ಟಿಂಗ್ ಮಾಡಿ ಅವ್ರನ್ನ ಬಿಸ್ನೆಸ್ ಡೆವಲಪ್ ಮಾಡಬೇಕು, ಹೆಂಗ್ ಸ್ಟ್ರಾಟಜೀಸ್ ಅವ್ರು ಕೊಡಬೇಕು, ಮಾಡಿದ ಬಿಸ್ನೆಸ್ ಇಂದ ನಾವು ಶೇರ್ ತಗೋಬಹುದು ಅಂತ ಪ್ಲಾನ್ ಇತ್ತು. ಆಮೇಲೆ ತುಂಬಾ ಸ್ಟೂಡೆಂಟ್ಸ್ಗೆ, ತುಂಬಾ ಜನ ಎಸ್ಪೆಷಲಿ ರೂರಲ್ ಏರಿಯಾಸ್ ನಲ್ಲಿ ತುಂಬಾ ಜನಗೆ ಒಳ್ಳೆ ಥಾಟ್ಸ್ ಇರುತ್ತೆ, ಬಟ್ ಅವ್ರಿಗೆ ಭಯ ಇರುತ್ತೆ ಅದು ಹೆಂಗ್ ಮುಂದಕ್ಕೆ ತಗೋಬೇಕು, ಹೆಂಗ್ ಎಕ್ಸಿಕ್ಯೂಟ್ ಮಾಡಬೇಕಂತ. ಅವ್ರಿಗೆ ನಾವು ಸ್ಟಾರ್ಟ್ಅಪ್ ಪ್ಲಾನ್ಸ್ ನ, ಕ್ರಿಯೇಟಿವ್ ಥಾಟ್ ಕ್ಲಬ್ ನ ಸ್ಟಾರ್ಟ್ ಮಾಡಿ ಅಂತವ್ರಿಗೆ ನಾವು ಫಂಡಿಂಗ್ ಕೊಡ್ಬೋದು, ಅಂತವ್ರನ್ನ ನಾವು ಮೋಟಿವೇಟ್ ಮಾಡ್ಬೋದು. ಸೊ ಯಂಗ್ ಎಂಟರ್ಪ್ರಿನರ್ಸ್ ಕ್ಲಬ್ ನ, ಯಂಗ್ ಎಂಟರ್ಪ್ರಿನರ್ ಅಸೋಸಿಯೇಷನ್ಸ್ ನ ಮಾಡ್ಬೇಕಂತಾನು ಅಂತ ಅನಿಸ್ತು. So these are the concept under education. So anybody can contact you for any of these things, like if they want some career guidance. Absolutely. Are you dealing with like individuals or kuda athwa just organizations like schools atara matra? No, we do with individuals also. We do with individuals. Anybody who comes to our door asking for help, we are ready to do. That's why we kept not one motto as a business, but we kept several other things under the business. So these are the things under education. Okay, we help students to bring holistic development, because Abdul Kalam avaru helta idru, you are what you think, So ಚಿಕ್ಕ ವಯಸ್ಸಿಂದ ಮಕ್ಕಳು ಪೇರೆಂಟ್ಸ್ ಜೊತೆ ಇರ್ತಾರೆ, ಇಲ್ಲ ಅಂದ್ರೆ ಸ್ಕೂಲ್ ಅಲ್ಲಿ ಇರ್ತಾರೆ. These two are the places where they spend most of their time in 24 hours. Yes. So both the places should make sure that ಆ ಅಟ್ಮಾಸ್ಫಿಯರ್ ಮಕ್ಳು ಕೊಟ್ಟಿರ್ಬೇಕು, ಆ ಥಾಟ್ ಪ್ರೊಸೆಸ್ ನ ಅವ್ರನ್ನೇ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಸೊ ಈ ಟೈಮ್ ಅಲ್ಲಿ ಅವ್ರಿಗೆ ಹೆಂಗ್ ಥಾಟ್ ಪ್ರೊಸೆಸ್, ಅವ್ರ ಆಕ್ಟಿವಿಟೀಸ್ ಹೆಂಗ್ ಇನ್ವಾಲ್ವ್ ಆಗ್ಬೇಕು, ಅವ್ರಿಗೆ ಏನ್ ಇಂಪಾರ್ಟೆಂಟ್ ಲೈಫ್ ಅಲ್ಲಿ ಅಂತ ನಾವು ಚಿಲ್ಡ್ರನ್ಗೆ ಸ್ಕೂಲ್ ಎಜುಕೇಶನ್ ಅಲ್ಲೇ ನಾವು ಒಂದು ಸಿಸ್ಟಮ್ ತರಬೇಕಂತ ಟ್ಯಾಲೆಂಟ್ ಅಕ್ವಿಸಿಷನ್ ಪ್ರೋಗ್ರಾಮ್ ಅಂತ ಶುರು ಮಾಡಿದ್ವಿ. ಈ ಪ್ರೋಗ್ರಾಮ್ ಇಂದ ನಾವು ಮಕ್ಳಿಗೆ ಟ್ಯಾಲೆಂಟ್ ಚಾಂಪಿಯನ್ಶಿಪ್ ಟೆಸ್ಟ್ ಅಂತ ಕಂಡಕ್ಟ್ ಮಾಡ್ತೀವಿ ಇಯರ್ಲಿ ಒನ್ಸ್, ಡಿಪೆಂಡಿಂಗ್ ಆನ್ ದರ್ ಸಿಲೆಬಸ್. ಆ ಟ್ಯಾಲೆಂಟ್ ಟೆಸ್ಟ್ ಅಲ್ಲಿ ಬಂದಿರೋ ಟಾಪರ್ಸ್ಗೆ ಈಚ್ ಕ್ಲಾಸ್ ಇಂದ ನಾವು 1.5 lakh ಪ್ರೈಸ್ ಮನಿ ಕೊಡ್ತೀವಿ. ಆಮೇಲೆ that will help them to make things better in life. And we take from the school, we adopt an orphanage where we bring our orphan kids and we conduct activities with the kids, because these kids will understand how important it is to lead a life who don't have resource, who don't have mother and father, but we have got mother and father. How ethically we should be behaving with our parents, and how important it is to lead a life with humble and kindness ಅಂತ ನಾವು ಅವ್ರಿಗೆ ಒಂದು ಎಕ್ಸ್ಪೋಜರ್ ಬರುತ್ತೆ ಅಂತ ಇಂಟ್ರಾಕ್ಟಿವ್ ಸೆಷನ್ಸ್ ಇಡ್ತೀವಿ. ಆಮೇಲೆ ಎಮಿನೆಂಟ್ ಪರ್ಸನಾಲಿಟೀಸ್ ನ ತಂದ್ಬಿಟ್ಟು we give them classes on importance of different topics. We conduct entrepreneur clubs, we conduct internship opportunity, we conduct science fair programs. So we do 18 to 19 activities in a school
which are very excellent, which are not done so far in life in any of the schools. From This in probably engineering, helps them find out their talent as well, alva? ನೀವು ಮಾಡೋ talent as well. activities And ಅನ್ನ. from right age, if a student changes before 10th class in a right way, Yes. and he's conduct himself very good in the future in colleges and in the next in the further, and one student can change the life of a family, and the family will change, and that family will give an example to the society, and society changes, and then it impacts on the communities and the country. That is how the grassroots level growth has to take care ಅಂತ. ನಾನಂತ ದೇಶನ ಚೇಂಜ್ ಮಾಡ್ತೀನಿ ಅಂತ ಅಲ್ಲ, ಬಟ್ ನನ್ನ ಕೈಯಿಂದ ಎಷ್ಟು ಜನ ಇನ್ಫ್ಲೂಯೆನ್ಸ್ ಆಗ್ತಾರೋ ಅಷ್ಟು ಜನ, ಒಂದು ಫ್ಯಾಮಿಲಿ ಆಗ್ಲಿ 2 ಫ್ಯಾಮಿಲಿ ಆಗ್ಲಿ, ಅವ್ರು ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ಹೋಗ್ತಾರೆ ಅಂತ ಆಸೆ ಅಂತ ಮಾಡ್ತಾರೆ. ಸೊ ಅದು ಒಂದು ಐಡಿಯಾ. ಎಲ್ಲರೂ ಹೇಳ್ತಾರೆ ಲೈಕ್ ಬಿಸ್ನೆಸ್ ಶುರು ಮಾಡ್ತಾರೆ, ಬಟ್ ಬಿಸ್ನೆಸ್ ವಿತ್ ಈಥೋಸ್ ಈಸ್ ಲೈಕ್ ಡೆಫಿನೆಟ್ಲಿ ಗೋಣ ಸಕ್ಸೀಡ್. ಆಸ್ ಯು ಸೆಡ್, ಫೈನಾನ್ಷಿಯಲಿ ಅಂತಾನೆ ಅಲ್ಲ, ಸೋಷಿಯಲಿ ಲೈಕ್ ಬೇಸಿಕಲಿ ಜನರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಲೈಕ್ ಇಟ್ ವಿಲ್ ಡೆಫಿನೆಟ್ಲಿ ಸಕ್ಸೀಡ್ ಅಂಡ್ ಮೇಕ್ ಲೈಕ್ ಅ ಪ್ಲೇಸ್ ಇನ್ ಪೀಪಲ್ಸ್ ಹಾರ್ಟ್ ಅಂತ ಹೇಳ್ಬೋದು. ಸೊ ಇದನ್ನ ಹಿಂಗೆ ಕಂಟಿನ್ಯೂ ಮಾಡೋಣ. ನಿಮ್ಮ ಎನ್ವೈರ್ನ್ಮೆಂಟ್ ಬಗ್ಗೆ ಇರೋ ಪ್ರೇಮ ನಮಗೆ ಗೊತ್ತೇ ಇದೆ. ಸೊ ಎನ್ವೈರ್ನ್ಮೆಂಟಲಿ ನಿಮ್ಮ ಏನೇನು ಪ್ರಾಜೆಕ್ಟ್ಸ್ ನೀವು ಹಮ್ಮಿಕೊಂಡಿದ್ದೀರಾ ನಿಮ್ಮ ಕಂಪನಿ ಮೂಲಕ ಅನ್ನೋದನ್ನ ತಿಳ್ಕೊಳ್ಳೋಣ. ಆದ್ರೆ ಈಗ ಒಂದು ಪುಟ್ಟ ವಿರಾಮ ಕೇಳುಗರೆ, ಅದಾದ್ಮೇಲೆ ಸಿಗ್ತೀವಿ ನಾನು, ಗಿರೀಶ್ ಹಾಗೂ ಹರ್ಷ ನಿಮ್ಗೆ. ಅಲ್ಲಿವರೆಗೂ ನೀವೆಲ್ಲರೂ ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ ರೇಡಿಯೋ. ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವರೇಟ್ ವೀಕೆಂಡ್ ಶೋ ವಾಟ್ಸ್ಆಪ್ ಯುಕೆ. ಇದು ಯುಕೆ ಇಂದ ನೇರವಾಗಿ ಪ್ರಸಾರಕ್ಕೂ ಕಾರ್ಯಕ್ರಮ. ನಾನು ನಿಮ್ಮ ಅಜಯ್ ಗಿರೀಶ್, ನನ್ನೊಟ್ಟಿಗೆ ರಶ್ಮಿ ಹಾಗೂ ನಮ್ಮ ಇವತ್ತಿನ ಅತಿಥಿ ಹರ್ಷವರ್ಧನ್. ಹರ್ಷ, ನಿಮ್ ಜೊತೆ ಆಡ್ತಾ ನಿಮ್ ಬಗ್ಗೆ ತಿಳ್ಕೊತಾ ಇನ್ನಷ್ಟು ಇಮ್ಮೆನ್ಸ್ ನಿಮ್ ಬಗ್ಗೆ ರೆಸ್ಪೆಕ್ಟ್ ಜಾಸ್ತಿ ಆಗ್ತಾ ಇದೆ. ಅವತ್ತಿನ ದಿನ ಕಾರ್ಯಕ್ರಮದಲ್ಲಿ ಏನೋ ಒಂದು ಹೇಳಿದ್ರಿ, ಎವ್ರಿ ಸಂಡೇ ನೀವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಆದ್ರೆ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ತಿಳಿದದ್ದು, ಸಂಡೇ ಮಾತ್ರ ಅಲ್ಲ, ವಾರದ 7 ದಿನ ಕೂಡ ನೀವು ಏನೇನೋ ಒಂದು ರೀತಿನಲ್ಲಿ ಅಳವಡಿಸ್ಕೊಂಡಿದ್ದೀರಿ. ಇಫ್ ಐ ಥಿಂಕ್ ಅಲೌಡ್, ನಿಮ್ಮ ಏಜಿನ ಇಲ್ಲಿನ ಜನರೇಷನ್ ಮಕ್ಕಳಾದ್ರೆ ಮೇ ಬಿ ಸ್ಯಾಟರ್ಡೆ ಫ್ರೈಡೆ ನೈಟ್ ಆದ್ರೆ ಇಂಥ ಕಡೆ ಪಾರ್ಟಿ ಹೋಗ್ಬೇಕು, ಸಂಡೇ ಪಬ್ ಹಾಪಿಂಗ್ ಇರತ್ತೆ, ಸ್ಯಾಟರ್ಡೆ ಫ್ರೈಡೆ ನೈಟ್ ಇನ್ನೊಂದು, ಸ್ಯಾಟರ್ಡೆ ಒಂದು, ಮಂಡೇ ಒಂದು, ಈ ತರ ಪ್ಲಾನಿಂಗ್ ಮಾಡ್ಕೋತಾರೆ. ಆದ್ರೆ ನಿಮ್ಮ ಪ್ಲಾನಿಂಗ್ ಕೇಳಿದ್ರೆ ಬಹಳನೇ ಖುಷಿ ಅನ್ಸತ್ತೆ, ಅಟ್ ದ ಸೇಮ್ ಟೈಮ್ ಆಶ್ಚರ್ಯ ಕೂಡ ಆಗತ್ತೆ. ಸೊ ಆ ಪ್ಲಾನಿಂಗ್ ಬಗ್ಗೆ ಹೇಳ್ತೀರಾ? ಪ್ರತಿ ದಿನಕ್ಕೆ ಒಂದೊಂದು ರೀತಿ ಅಲೋಕೇಟ್ ಮಾಡ್ಬಿಟ್ಟಿದ್ದೀರಿ, ಯಾವ್ದೋ ರೀತಿ ಸಮಾಜಮುಖಿ ಕೆಲಸ ಮಾಡ್ಬೇಕು ಅಂತ. ಅದ್ರ ಬಗ್ಗೆ ನಮ್ಮ ಆಡಿಯನ್ಸ್ ಗೆ ಹಂಚ್ಕೋತೀರಾ ಪ್ಲೀಸ್? ಸೊ ನಾವು ವಿ ಹ್ಯಾವ್ ಡಿಸೈಡೆಡ್, ನನ್ನ ಕಂಪನಿಯಿಂದ ಎಷ್ಟು ದುಡ್ಡು ಮಾಡಿದ್ರು ಒಂದು 20% ನಾವು ಸೋಷಿಯಲ್ ಕಾಸ್ಗೆ ಸ್ಪೆಂಡ್ ಮಾಡ್ಬೇಕಂತ ಅನ್ಕೊಂಡು ಡೆಸಿಷನ್ ತಗೊಂಡಿದ್ದ ಆನ್ ದ ಫಾರ್ಮೇಶನ್ ಡೇ ಇಟ್ ಸೆಲ್ಫ್. ಸೊ ಈ ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ವಿ. ಈ ಪ್ರೋಗ್ರಾಮ್ನ ನಾನು ಧರ್ಮ ಅಂತ ಒಂದು ಪ್ರಾಜೆಕ್ಟ್ ಹೆಸರು ಕೊಟ್ಟಿದ್ದೀನಿ. ಧರ್ಮ ಮೀನ್ಸ್ ಡ್ಯೂಟಿ ಟು ಡೂ ದಿಸ್. ಎವ್ರಿ ಸಿಟಿಜನ್ ಇನ್ ದ ವರ್ಲ್ಡ್, ವಾಟ್ ಎವರ್ ದ ಮನಿ ಯು ಎರ್ನ್, ಅಲ್ಟಿಮೇಟ್ಲಿ ಐ ವಾಂಟೆಡ್ ಟು ರಿಮೆಂಬರ್ ಒನ್ ಗ್ರೇಟ್ ಪರ್ಸನಾಲಿಟಿ. ರೀಸೆಂಟ್ಲಿ ನನಗೆ ತುಂಬಾ ದುಃಖ ಆಗ ಸಂಘಟನಾ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ತೀರ್ಕೊಂಡ್ರು, ನಮ್ಮನ್ನ ಬೇಗ ಬಿಟ್ಟು ಹೋಗಿದ್ದಾರೆ ಅಂತ ತುಂಬಾ ಇಡೀ ಕರ್ನಾಟಕ ಆಗ್ಲಿ ದೇಶ ಆಗ್ಲಿ ತುಂಬಾ ದುಃಖವಾಗಿ ಸಂಘಟನೆ ಆಯ್ತು. ಆ ಟೈಮಲ್ಲಿ ನಾನು ಒಂದು just was thinking, what did Punit Rajkumar has taken back in life? He didn't take all the money that he earned through films, through fame or whatever it is. He took the love from all the people whom he helped in the life. So he has done just social work to a great extent. Sudha Murthy ಅವರು ತುಂಬಾ ಒಳ್ಳೆಯವ್ರನ್ನ ನಾನು ನೋಡಿದ್ದೀನಿ ಲೈಫಲ್ಲಿ. ವಾಟ್ ದೇ ಡೂ ಇಸ್ ರಿಯಲಿ ಇನ್ಸ್ಪೈರಿಂಗ್. ಸೊ ಅಂತ ಭಾವನೆಯಿಂದ ನಾನು ಧರ್ಮ ಅಂತ ಒಂದು, ದಟ್ ಈಸ್ ದ ಡ್ಯೂಟಿ ಆಫ್ ಎ ಹ್ಯೂಮನ್ ಬೀಯಿಂಗ್ ಟು ಡೂ ವಾಟ್ ಈಸ್ ಇಂಪಾರ್ಟೆಂಟ್. ಇಫ್ ಐ ಹ್ಯಾವ್ 10 rupees, I will have to spend 2 rupees for the public welfare cause ಅಂತ, ಆಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಅನ್ಕೊಂಡು ನಾನು ಧರ್ಮ ಅಂತ ಒಂದು ಪ್ರಾಜೆಕ್ಟ್ ನೇಮ್ ಹೆಸರಿಟ್ಟಿದ್ದೀನಿ. ಅಂಡರ್ ದಿಸ್ ಧರ್ಮ ಆಕ್ಟ್ we do every day an activity within the company, and we call it as different names for each project. For example, on Monday it's called Motivational Monday. We adopt a child care. We have launched a program called Child Care. Care means children adoption, rescued for education. C for children, A for adoption, R for rescued,
E for education. So we took up an orphan kids who is vulnerably affected in any part of India or any part of the state wherever we go across, and we who don't have parents especially, and we find out the children and we rescue the children, and we try to provide the education and basic lifestyle for that kid. So we sponsor that money, whatever that kid is required, because we collaborate with schools under our talent acquisition program, and we have lot of schools in our hand. We give this kid to that one particular school under Humanitarian Act, and we provide education to that kid in that particular school for the lifetime. It could be a school kid, it could be a college kid, whoever it is who is having a difficult phase in life, we try to help that kid. Under Tuesday, we call it as Talent Tuesday, and we do a program on Tuesday by educating people on the concept of environment, and come with a basic simple exercise where they can avoid the usage of plastic, or where they can use the reusable products or eco-friendly products. And we dedicate this day for the farmers. Farmer can be an engineer, but an engineer can't be a farmer anytime, because farming is a high mitigate process. And on every Wednesday, we call it as a Wellness Wednesday. And Wellness Wednesday is basically for those who are having mental health issues or emotional well-being issues or career guidance we need. We have a mentor in my team. We have a multidisciplinary team which consists of a doctor, philosopher, psychiatrist, mentor, and a life coach. On the Thursday, we call it as a Thriving Thursday. We bring in young entrepreneurs, people who are working hard and passionate about their life, who are motivational source to them, and how to groom themselves and how to conduct themselves and what is important. So we conduct that program on Thursday. We call it Friday as a Eco Save it is. So to safeguard the ecosystem, we plant a tree on every Friday across any part of the globe, or we challenge people. Suppose today I planted a daffodil bulb, and I picked some people who are my friends to do this challenge, and they do it, and they pick up someone else and they do it, and then so like this cycle process will keep on going to whatever the extent it may go. And Saturday, Sunday, we give rest to everybody. So my team is resting. But of course, someone came and told me that we can call Sunday as fun day and do a funny activity. Then I told, you give life to yourself on Sunday and enjoy at home deals. Exactly. So definitely you need the time. ಬೇರೆ ಒಳ್ಳೊಳ್ಳೆ ಪ್ಲಾನ್ಸ್ ಮಾಡೋದಕ್ಕಾದ್ರೂ ಸಮಯ ಬೇಕಲ್ವಾ? ಪ್ರತಿದಿನ ಒಂದೊಂದು ಆಲ್ರೆಡಿ ಯು ಹ್ಯಾವ್ ಇನ್ ಮೈಂಡ್. So Saturday, Sunday is the time when you sit and rather than relax, maybe you will sit back, think what you are doing is right, where you need to improve, or what extra need to be done. So I'm sure you have enough on your plate even for Saturday, Sunday. Yes, exactly. Harshvardhan, ಬಿಫೋರ್ ವಿ ವೈಂಡ್ ಅಪ್ ಆರ್ ದಿಸ್ ಡಿಸ್ಕಷನ್, ನಾನು ನಿಮಗೆ ಕೇಳಬೇಕಿತ್ತು, ಈಗ ನೀವು ಮಾಡ್ತಿರುವಂತ ಈ ಎಲ್ಲ ಕಾರ್ಯಗಳಿಗೆ ಸಪೋರ್ಟ್ ಆಗಿ ಯಾರಾದ್ರೂ ನಿಮಗೆ ಸಪೋರ್ಟ್ ಮಾಡ್ಬೇಕು ಅಂತಿದ್ರೆ, ಅಥವಾ ನೀವು ಮಾಡ್ತಿರೋ ಕೆಲಸಗಳ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ಹೇಗೆ ನಿಮ್ಮನ್ನ ರೀಚ್ ಮಾಡ್ಬೋದು? ಇಸ್ ದರ್ ಎನಿ ವೆಬ್ಸೈಟ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾದ್ರೂ ನಿಮ್ಮ ಪ್ರೆಸೆನ್ಸ್ ಇದೆಯಾ? ಯೂಟ್ಯೂಬ್ ಚಾನಲ್ಸ್ ಇದೆಯಾ? ಅಥವಾ ನಿಮ್ದು ಇನ್ಸ್ಟಾ, ಫೇಸ್ಬುಕ್ ಹ್ಯಾಂಡಲ್ಸ್ ಇದೆಯಾ? ಇದ್ರೆ ಡೀಟೇಲ್ಸ್ ನ ಕೊಡಿ. ಐ ಆಮ್ ಶೂರ್ ಕಾರ್ಯಕ್ರಮ ಕೇಳಿ ಇನ್ಸ್ಪೈರ್ ಆಗೋದಷ್ಟೇ ಅಲ್ಲ, ಅದನ್ನ ನಿಮ್ಮ ಡೀಟೇಲ್ಸ್ ನೆಲ್ಲ ಫಾಲೋ ಮಾಡಿ ಇನ್ನೊಂದಷ್ಟು ಜನ ನಿಮ್ ಜೊತೆ ಕೈ ಜೋಡಿಸಿದ್ರೆ ಒಂದು ಸುಂದರ ಪ್ರಪಂಚ ಆಗ್ಬೋದು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ನಮ್ಮ ಹತ್ರ ಇದೆ, ವೆಬ್ಸೈಟ್ ಇದೆ, ಕಂಪ್ನಿ ವೆಬ್ಸೈಟ್ ಇದೆ, ಕಂಪ್ನಿ ಡೀಟೇಲ್ಸ್ ಇದೆ, ಕಾಂಟ್ಯಾಕ್ಟ್ ನಂಬರ್ಸ್ ಇದೆ, ಎಲ್ಲ ಶೇರ್ ಮಾಡ್ತೀನಿ ನಿಮ್ಗೆ. Whether they want to volunteer, they can volunteer. Whether they wanted to fundraise, they could do it. And whether they wanted to involve personally adopting a child from anybody who has wanted to do it, we could be helping them in any directions. We could be definitely guiding through them to be part of us. ತುಂಬಾ ಧನ್ಯವಾದಗಳು ಹರ್ಷವರ್ಧನ್. ನಿಮ್ ಜೊತೆ ಇವತ್ತು ಮಾತಾಡಿದಷ್ಟೇ ಅಲ್ಲ, ನಿಮ್ಮ ಮಾತನ್ನ ಕೇಳಿದ ಎಲ್ಲ ಕೇಳುಗರಿಗೂ ಕೂಡ ಇವತ್ತು ಒಂದು ಇನ್ಸ್ಪೈರಿಂಗ್ ಈವ್ನಿಂಗ್ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಿಮ್ಮ ಮನದ ಮಾತುಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನ್ ನಿಮ್ಗೆ ಧನ್ಯವಾದ ಹೇಳ್ಬೇಕು ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಟು ಶೇರ್ ಮೈ experience with both of you, and you both are real rock stars and keep rocking. ಹೌದು, ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಿಮ್ಮ ಎಲ್ಲ ಕನಸುಗಳು ನನಸಾಗ್ಲಿ, ಕೈಗೂಡ್ಲಿ ಅಂತ ಹೇಳ್ತಾ ಇದ್ದೀನಿ. ಕೇಳಿದ್ರಲ್ಲ ಕೇಳುಗರೆ, ಇವತ್ತಿನ ನಮ್ಮ ಅತಿಥಿ ಜೊತೆ ಮಾತಾಡಿ ನಮಗನ್ಸಿದ್ದು
ಒಂದು ಧ್ಯೇಯ ಇತ್ತು, ಒಂದು ಉದ್ದೇಶ ಇಟ್ಕೊಂಡಿದ್ರೆ, ಒಳ್ಳೆ ಉದ್ದೇಶ ಇಟ್ಕೊಂಡಿದ್ರೆ ಅದಕ್ಕೆ ಕೈ ಜೋಡಿಸೋದಕ್ಕೆ ಬಹಳಷ್ಟು ಜನ ಬೇಡ. ನಿಮ್ಮಲ್ಲಿ ನೀವು ಎಷ್ಟು ಸಾಧ್ಯ ಆಯ್ತು ಅಷ್ಟು ಬದಲಾವಣೆನ ತರಬಹುದು. ಹಾಗೆ ಎನ್ವೈರನ್ಮೆಂಟ್ ಬಗ್ಗೆ ಇರುವಂತ ಕಾಳಜಿನ ಹೇಗೆ ನಾವು ಎಲ್ರಿಗೂ ಹಂಚ್ಬೋದು. ಯಾಕಂದ್ರೆ ಈಗ ಒಂದು ಹೇಳಿದ್ರು ಹರ್ಷ, ಗಿಡ ನೆಟ್ಟು ಅದನ್ನ ಚಾಲೆಂಜ್ ತರ ಟ್ಯಾಗ್ ಮಾಡ್ತಾ ಇದೀವಿ ಫ್ರೆಂಡ್ಸ್ಗೆ ಅಂತ. ಐ ಆಮ್ ಶೂರ್ ಸುಮಾರಷ್ಟು ಜನ ಟಿಕ್ ಟಾಕ್ ಗಳಲ್ಲಿ ಆಗ್ಬೋದು, ಅಥವಾ ಇದರಲ್ಲಿ ಏನೋ ಒಂದು ಕಾಸ್ಟ್ಯೂಮ್ ಹಾಕೊಳ್ಳೋದು, ಮೇಕಪ್ ಹಾಕೊಳ್ಳೋದು, ಚಾಲೆಂಜ್ ಮಾಡೋದು, ಈ ಐಸ್ ಬಕೆಟ್ ಚಾಲೆಂಜ್ ಅಂತ, ಆ ತರ ಎಲ್ಲ ಕೆಲವೊಂದು ಕೇವಲ ಫನ್ ಪಾರ್ಟ್ ಇರುವಂತದ್ದು, ಹೆಚ್ಚು ಅರ್ಥ ಇಲ್ದಿರುವಂತ ಚಾಲೆಂಜಸ್ಗಿಂತ ಇವ್ರುಗಳು ಶುರು ಮಾಡಿರುವಂತ ಈ ಎನ್ವೈರನ್ಮೆಂಟಲ್ ಚಾಲೆಂಜ್ ದಿನಕ್ಕೆ ಒಂದು ಗಿಡ ನೆಡುವಂತ ಕೆಲಸ ಆಗ್ಬೋದು, ಇಂಥದ್ದು ಮಾಡಿ ಇದನ್ನ ನೀವು ಬೆಳೆಸಿದ್ರೆ ಖಂಡಿತವಾಗಿ ಕೇವಲ ಸಮಾಜಕ್ಕಷ್ಟೇ ಅಲ್ಲ ನಮ್ಗಳಿಗೂ ಕೂಡ ಬಹಳ ಬಹಳ ಉಪಯೋಗ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಇದನ್ನ ಹೇಳಿ ನಾನು ಇವಾಗ ಒಂದು ಬ್ರೇಕ್ ತಗೋತಾ ಇದೀವಿ. ಬ್ರೇಕ್ ನಂತರ ಬಂದು ಮತ್ತೆ ಮಾತಾಡ್ತೀವಿ. ಕೇಳ್ತಾ ಇರಿ ನಮ್ ರೇಡಿಯೋ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್.